ಇದು ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರಂತ ಹೆಸರು ಗಳಿಸಿದಂತ ಊರು ಇಂತ ಒಂದು ಕಿತ್ತೋ ಜಾಗ ಆಗಿದೆ ಅಂತ ಹೇಳಿದ್ರೆ ನಗಬೇಕಾ ಅಳಿಬೇಕಾ? ಹೇಳಕ್ಕಾಗಲ್ಲ. ಇದು ನೀವೇ ಶಾಸಕರು ಮಾಡ್ಸಲ್ಲ, ನಿಮ್ಗೆ ಕನ್ಫರ್ಮ್ ಮಾಡಲ್ಲ. ನಾವ್ ಬೇಕಾದ್ರೆ ಹೇಳ್ತೀವಿ. ಮಾಡಂಗಿದ್ರೆ ಇಷ್ಟು ದಿನ ಬೇಕಾದ್ರೆ ಅಣ್ಣ ಮಾಡಕ್ಕೆ. ಅಲ್ಲಿಂದ ತಕ್ಕೇನೆ ಸರ್ ಗುಡ್ಸೋದು. ಅಲ್ಲೂ ಗುಡ್ಸಲ್ಲ ಬಿಡಿ, ಅಲ್ಲೂ ಗುಡ್ಸಲ್ಲ. ಈ ಬಸ್ನವರು ಪಾಪ ಅವರು ಕ್ಲೀನ್ ಮಾಡಬೇಕು, ನಾನು ಕ್ಲೀನ್ ಮಾಡ್ಬೇಕು. ಇಲ್ಲಿಂದ ಇವ್ರು ಕೇಳಿ ನೀಟಾಗಿ ನಾನೇ ಕ್ಲೀನ್ ಮಾಡ್ಕೊಬೇಕು. ಕೊಟ್ಟಿಲ್ಲ, ಅದಕ್ಕೆ ಗುಡ್ಸಲ್ಲ ನಾವು ಅಂತ. ಸಂಬಳ ಕೊಟ್ಟಿಲ್ಲ, ನಾವು ಗುಡ್ಸಲ್ಲ ಅಂತ. ಮಾಗಡಿಲಿ ದರಿದ್ರ ಬಂದ್ಬಿಡೋದಂತ. ಅವರು ಏನ್ ಹೇಳೋದು ಕೊಡಲ್ಲ, ಯಾರಿಗೆ ಹೇಳೋದು ಕೊಡಲ್ಲ. ಚೀಫ್ ಆಫೀಸರ್ ಬರ್ತಾರಲ್ಲ ಅವ್ರು ಹೇಳೋದು ಯಾರು ಮುಗಿಸೋದೇ ಚೀಫ್ ಆಫೀಸರ್ ತಲೆಗೆ ಏನ್ ಯಾರು ಹೇಳಿದ್ರೇನೋ ನಮ್ಗೆ ಸಂಬಳ ಕೊಟ್ಟಿಲ್ಲ, ನಮ್ಗೆ ಪೇಮೆಂಟ್ ಹಾಕಿಲ್ಲ, ನಮ್ಗೆ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಬರ್ಕೇತಲ್ಲ ಇವಾಗ ಕ್ಲೀನ್ ಮಾಡ್ಬಿಡೋಣ. ಇಲ್ಲಿನ ರಾಜಕಾರಣಿಗಳಾಗ್ಲಿ ಇದರ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ಇವರೆಲ್ಲಾ ಸೇರಿ ಕಿತ್ತೋದು ಪಂಪೆ ಮಾಡ್ತಾವ್ರ ಅಂತ ನಮ್ಗೂ ಸರಿ ಅನಿಸ್ತದೆ. ಪಂಪೆ ಮಾಡ್ಬಿಟ್ಟವ್ರೆ. ಬಸ್ ಸ್ಟ್ಯಾಂಡ್ ಅಲ್ಲಿ 2.5 ವರ್ಷ ಆಯ್ತು. 2 ಮಕ್ಕಳವೆ 12 ವರ್ಷ. ಒಂದ್ ಫ್ಯಾಮಿಲಿ ಅಣ್ಣ, ಫ್ಯಾಮಿಲಿ 2 ಮಕ್ಕಳು. ಅವನೇನೋ ತುಮಕೂರು ಕಡೆನಂತೆ. ಎಜುಕೇಶನ್ ಹಾಳಾಗೋಯ್ತು ಅಣ್ಣ. ಗೊತ್ತವ್ರೆ ಅಂದಾಗ ಅವಾಗ ಮಿಂಚಿಸ್ತಾರೆ ಅಷ್ಟೇ ಇದನ್ನ ನೋಟನ. ನಮಸ್ಕಾರ. ಮಾಗಡಿ ಪಟ್ಟಣದ ಕೆಂಪೇಗೌಡರ ಬಯಲು ರಂಗಮಂದಿರದ ಜಾಗದಲ್ಲಿ ಈ ಜಾಗದಲ್ಲಿ ನಾಟಕಗಳು, ನೃತ್ಯ ಪ್ರದರ್ಶನ, ರಾಜಕೀಯದ ವೇದಿಕೆ, ಅನೇಕ ಶುಭ ಸಂದರ್ಭಗಳಲ್ಲಿ ಮಾಡುವಂತ ಕಾರ್ಯಕ್ರಮ, ಕಬಡ್ಡಿ ಟೂರ್ನಿಮೆಂಟ್, ಯಾವುದೇ ಒಂದು ಈ ಭಾಗದಲ್ಲಿ ಮಾಗಡಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಕಾರ್ಯಕ್ರಮಗಳನ್ನ ರೂಪಿಸಿ ಜನತೆಗೆ ತಿಳಿಸುವಂತ ಒಂದೇ ಒಂದು ಏಕೈಕ ಜಾಗ ಅಂದ್ರೆ ಕೆಂಪೇಗೌಡರ ಬಯಲು ರಂಗಮಂದಿರ. ಇದು ಮಾಗಡಿ ಶಾಪನೇನೋ ಗೊತ್ತಿಲ್ಲ. ಕೆಂಪೇಗೌಡರ ಹೆಸರನ್ನ ಪೂರ್ಣವಾಗಿ ಗಳಿಸ್ತಾ ಇದ್ದಾರೆ. ಅದು ಹೊಲಿಸೋದಿಕ್ ಆಗಲ್ಲ. ಅದು ಯಾವತ್ತೂ ಅದು ಚಿರಾಯವಾಗಿ ಕೆಂಪೇಗೌಡರ ಹೆಸರು ಉಳ್ಕೊಂಡಿದೆ. ಈಗ ಯಾತಕ್ಕೆ ಈ ವಿಷಯ ಮಾತಾಡ್ತೀನಿ ಅಂದ್ರೆ, ಒಂದು ಕೆಂಪೇಗೌಡರ ಕಂಟಕವನ್ನ ಮುಚ್ಚಲಿಕ್ಕೆ ಅಧಿಕಾರಿಗಳಿಗೆ ಚೂ ಬಿಟ್ಬಿಟ್ಟು ಏನು ಕಾರಣದ ಬಂದ್ರಂಗ್ ಕೂತಿರೋದು ಒಂದು ವಿಧ. ಆಮೇಲೆ ಅಲ್ಲಿ ತುಂಬಾರ್ದು ಅಂತ ಹೇಳಿದ್ರು ಕಾನೂನಿನ ದುರುಪಯೋಗ ಮಾಡ್ಕೊಂಡು ಮಾಡ್ತಾ ಇದ್ರು. ಇಲ್ಲಿ ರಾತ್ರಿ ಬಂದು ಕೆಂಪೇಗೌಡರ ಬಯಲು ರಂಗಮಂದಿರವನ್ನ ಒಡೆದು ಇವತ್ತು ಅದರ ಅವಶೇಷಗಳನ್ನು ಇಲ್ಲದಂಗೆ ಮಾಡಿ ಇವತ್ತು ಮಾಗಡಿಯಲ್ಲಿ ಯಾರಾದರೂ ಒಂದು ಹುಟ್ಟುಹಬ್ಬ ಇರ್ಬೋದು, ಮಕ್ಕಳ ನಾಮಕರಣ ಇರ್ಬೋದು, ನಾಟಕ ಇರ್ಬೋದು, ಸಾಹಿತ್ಯ ಸಂಶೋಧಕ ವೇದಿಕೆ ಇರ್ಬೋದು, ರಾಜಕಾರಣದಿರ್ಬೋದು, ಈ ಒಂದು ಸ್ಪೋರ್ಟ್ಸ್ ಇರ್ಬೋದು, ಎಲ್ಲ ಕಾರ್ಯಕ್ರಮಕ್ಕೂ ತೆರೆಯನ್ನ ಎಳೆದು ಇವತ್ತು ಇದು ಒಂದು ವಿನಾಶದ ಅಂಚಿನಲ್ಲಿ ನಿಂತಿದೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಮುಂದೆ ಕಾದ್ ನೋಡೋಣ. ಯಾತಕ್ಕೆ ಇದೆಲ್ಲ ಆಗ್ತದೆ ಅಂದ್ರೆ ನಾವು ಅಭಿವೃದ್ಧಿಯನ್ನ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಎಸ್.ಸಿ. ಬಾಲಕೃಷ್ಣ ಅವರು ಶಾಸಕರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಭಿವೃದ್ಧಿ ಮಾಡೋರು ಒಂದೊಂದು ಕೆಲಸವನ್ನ ಮಾಡಿ ಅಭಿವೃದ್ಧಿಯನ್ನ ಜನಕ್ಕೆ ತಿಳಿಸಿ, ಇಲ್ಲ ಒಬ್ಬ ಜನನಾಯಕ ನಮ್ಗೆ ಅಭಿವೃದ್ಧಿ ಮಾಡ್ತಾವನೇನು ಅಂತ ಮನಸ್ಸಲ್ಲಿ ಜನ ಹೇಳುವ ರೀತಿಯಲ್ಲಿ ಅದು ಆಗ್ಬೇಕಾಯ್ತು. ಈಗ ಇದು 5ನೇ ಬಾರಿ ಶಾಸಕರಾಗಿದ್ದಾರೆ. ಆಲೆ 22 ವರ್ಷಗಳ ಕಾಲ ಈ ಮಾಗಡಿ ತಾಲೂಕಿನ ಆಡಳಿತವನ್ನ ಮಾಡಿದ್ದಾರೆ. ನಿಮ್ಮ ಸಾಧನೆ ಏನು ಅಂತ ಹುಡುಕಿದ್ರೆ ಬ್ಯಾಟ್ರಿ ಹಾಕಿ ಹುಡುಕಿದ್ರು ಏನು ಕಾಣ್ತಿಲ್ಲ. ಆದ್ರೂ ನೀವುಗಳು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಎಲ್ಲಾ ಕಡೆ ಒಕ್ಲೆ ಬುರಿಸ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ ಅನ್ನೋದು ನಮ್ಮ ವಾದ. ಮೊದಲಿಗೆ ಈಗಾಗಲೇ ಒಂದು 2022ರಲ್ಲಿ ಈ ಜಾಗದಲ್ಲಿ ವಾಹನಗಳು ಯಾರು ನಿಲ್ಲಿಸಬಾರ್ದು, ನಾವೇನೋ ಒಂದು ಮಾರುಕಟ್ಟೆ ಕಟ್ತೀನಿ ಅಂತ ಹೇಳಿ ಮಂಜೂರ್ ಅವರು ಇಲ್ಲಿ ಒಂದು ಪ್ರಸ್ತಾಪವನ್ನ ಮಾಡಿ ಈ ಜನರೆಲ್ಲ ಹೋಗಿ ಆ ಅರ್ಧಕದ ಮೇಲೆ ಮಣ್ಣು ಮಟ್ಟ ಮಾಡಿ ನೀವು ಕಾರೆಲ್ಲ ಅಲ್ಲಿ ಹಾಕೊಂಬಿಡಿ, ಇದನ್ನ ಮಾರ್ಕೆಟ್ ಅವ್ರಿಗೆ ಕೊಟ್ಬಿಡ್ತೀವಿ, ಈ ಮಾರ್ಕೆಟ್ ಉದ್ಧಾರ ಆಗ್ಲಿ. ನೋಡಿ ಮಾರ್ಕೆಟ್ ನಿಮ್ಗೆ ಈ ತರ ಎಲ್ಲ ಮಾರ್ಕೆಟ್ ಮಾಡ್ಬಿಡ್ತೀವಿ,
ಕಸ ಕಡ್ಡಿ ಎಲ್ಲ ಇಲ್ಲೇ ತುಂಬಿಡೋಣ, ಮಾಗಡಿಗೆ ಎಲ್ಲಾ ಕಾಯಿಲೆಗಳು ಬಂದು ಜಪ್ಪುಟ್ಟು ಹೋಗ್ಬಿಡ್ಲಿ ಅಂತ ಅವರು ಲೆಕ್ಕ ಹಾಕಿದ್ರು. ಅದು ಆಗಿಲ್ಲ. ಅಲ್ಲಿ ಬಂದು ನಾನು ಎಲ್ಲರ ಸಹಯೋಗದ ಬಂದು ಯಾವುದೇ ಕಾರಣಕ್ಕೂ ಬಯಲು ರಂಗಮಂದಿರದಲ್ಲಿ ಇದು ಉಳಿದಿರೋದೇ ಒಂದು ಜಾಗ ಸಾರ್ವಜನಿಕರು ಬರುವಂತ. ಎರಡನೇದು ಕೆಂಪೇಗೌಡರ ಶಿಲೆ ಹತ್ರ ಒಂದು ಪಾರ್ಕ್ ಇದೆ. ಇವೆರಡು ಜಾಗ ಬಿಟ್ರೆ ಇನ್ನೆಲ್ಲೂ ಮಾಗಡಿಯಲ್ಲಿ ನಿಲ್ಲಕ್ ಜಾಗ ಇಲ್ಲ. ಇಡೀ ತಾಲೂಕಿನ ಜನ ಬಂದ್ರೆ ಇವೆರಡು ಜಾಗದಲ್ಲಿ ನಿಲ್ಬೇಕಾಗುತ್ತೆ. ಅದಕ್ಕೆ ಕಾರ್ಗಳನ್ನ ಯಾರು ತೆಗಿಸ್ಬಾರ್ದು ಅಂತ ಹೇಳಿ ನಾನು ಕೇಳ್ಕೊಂಡು, ಮತ್ತೆ ಮಂಜು ಅವರು ಬಂದು ನನ್ನ ಹತ್ರ ಮಾತಾಡಿ ಕೋಟೆಯ ಕಂದಕಕ್ಕೂ ಬಂದ್ರು. ಇಲ್ಲ ನಾನು ಮುಂದೆ ಮಾಡೋದಿಲ್ಲ ಅಂದ್ರು. ಆಯ್ತು ಅಂತ ನಾನು ಒಪಿನಿಯನ್ ಕೊಟ್ಟೆ. ಅಲ್ಲಿಗೆ ಅದೊಂದು ಹಂತವಾಗಿ ಮುಗೀತು. ಆಗ ಈ ಒಂದು ಜಾಗ ಎಲ್ಲ ಹಳ್ಳ ಕೊಳ್ಳ ಗುಂಡಿಗಳಿತ್ತು. ಗಾಡಿಗಳು ಒಳಗಡೆ ಬಂದು ಮಳೆ ಹುಯ್ದ್ರೆ ಎಲ್ಲ ಕೆಸರಾಗಿ ಪಾಪ ಒಳಗೆ ಬರಕ್ ಆಗ್ತಿರ್ಲಿಲ್ಲ ವಾಹನಗಳು. ಅದು ಇನ್ನೊಂದು ಇವರಿಂದ ಒಂದು ಜನಕ್ಕೆ ಉಪಯೋಗ ಏನಪ್ಪಾ ಅಂದ್ರೆ, ಕಾರ್ಯಕ್ರಮ ಅಂದ್ರೆ ಒಂದು ವೆಹಿಕಲ್ ಅವರು ಇರಲ್ಲ ಪಾಪ, ಎಲ್ಲ ತಗೊಂಡೋಗಿ ಎಲ್ಲ ಒಂದ್ ಕಡೆ ಹಾಕೋತಾರೆ. ಕಾರ್ಯಕ್ರಮ ಮುಗಿದ ನಂತರ ಬಂದು ಇಲ್ಲಿ ಜೀವನವನ್ನ ಮಾಡ್ತಾರೆ. ಈ ಜೀವನ ಮಾಡೋರ್ನ ಜೀವತೆಗೆ ಕೊಳ್ಟ್ಬಿಟ್ರೆ ಅವ್ರ ಜೀವನ ಹೆಂಗ್ ಮಾಡ್ಬೇಕು? ಈ ಮಣ್ಣಲ್ಲಿ ಯಾರು ಬದುಕೋದಿಕ್ಕಾಗ್ಲಿ, ಉಳ್ಕೊಳ್ಳಲಿಕ್ಕಾಗ್ಲಿ, ಸಮೃದ್ಧಿಗಾಗ್ಲಿ ಇಲ್ಲೂ ಜಾಗನೇ ಇಲ್ವಾ? ಇದೆಲ್ಲ ನಾವು ನೋಡಿದಾಗ ಇದ್ಯಾಕೋ ಒಂದು ವಿನಾಶದ ಅಂಚಿನಲ್ಲಿ ಮಾಗಡಿ ತಾಲೂಕು ಸಾಕ್ತಾ ಇದೆ ಅನ್ನೋ ವಿಚಾರವನ್ನ ನಾನು ಮನಗಂಡಬೇಕಾಗ್ತದೆ. ಹಾಗಾಗಿ ಈ ವಾಹನಗಳ ದಟ್ಟಣೆಯಿಂದ ಮಂಜೂರ್ ಅವರು ಆಗ ನಾನು ಇಲ್ಲಿ ಬಂದು ಹೋಗಿ ಎಲ್ಲರಿಗೂ ಆಶ್ವಾಸನೆ ಕೊಟ್ಟು ನಾವು ನಿಮ್ ಜೊತೆ ನಿಲ್ತೀವಿ ಅಂತ ಹೇಳಿದ ನಂತರ ಇಲ್ಲಿ ಒಂದು 4 ಇಂಚು ಕಾಂಕ್ರೀಟ್ ಹಾಕಿ ವಾಹನಗಳು ಒಳಗಡೆ ಬಂದು ಹೋಗಕ್ಕೆ, ಮತ್ತೆ ಮಳೆ ಬಂದ್ರು ಯಾವುದೇ ಗಾಡಿಗಳಿಗಾಗ್ಲಿ ಬಟ್ಟೆಗಳಿಗಾಗ್ಲಿ ಚಪ್ಪಲಿ ಕೀಳ್ದಂಗೆ ಒಂದು ಆಯವಾಗಿ ಈ ಒಂದು ಜಾಗ ಆಗಿತ್ತು. ಇವತ್ತು ಮಂಜೂರು ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡಿದಾರೋ, ನಮ್ಮ ಮಾಜಿ ಶಾಸಕರು ಎಲ್ಲೆಲ್ಲಿ ಏನ್ ಕೆಲಸ ಮಾಡಿದಾರೋ ಅದನ್ನ ಅವಶೇಷಗಳನ್ನು ಮುಗಿಸಲಿಕ್ಕೆ ಇವತ್ತಿನ ಶಾಸಕರು ಬಾಲ್ಕಿಸುವ ತೀರ್ಮಾನವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಅವರು ಎಲ್ಲೆಲ್ಲಿ ಕೆಲಸವನ್ನು ಮಾಡಿದ್ರೆ ಅದೆಲ್ಲ ನಿರ್ನಾಮ ಮಾಡ್ತಾ ಇರೋದು ಸಾಕ್ಷಿ. ಇದೇನು ಯಾರೋ ಹೇಳ್ಬಿಟ್ಟು ಯಾರದೋ ಮಾತು ಕೇಳ್ಕೊಳೋದಲ್ಲ. ಈ ತರ ಆಗಿದೆ. ಇವತ್ತು ಈ ಬಯಲು ರಂಗಮಂದಿರ, ಕೆಂಪೇಗೌಡರು ಬಯಲು ರಂಗಮಂದಿರ ಇವತ್ತು ಎಲ್ಲಿತ್ತು ಏನಿತ್ತು ಗೊತ್ತಿಲ್ಲ. ಇವತ್ತು ಮಾಗಡಿಯಲ್ಲಿ ಏನಾದ್ರು ಒಂದು ಧರ್ಮ ಕಾರ್ಯ ಆಗ್ಬೇಕು, ಒಂದು ಸಭೆ ಆಗ್ಬೇಕು, ಒಂದು ನಾಟಕ ಆಗ್ಬೇಕು, ಒಂದು ಭರತನಾಟ್ಯ ಆಗ್ಬೇಕು, ಇಲ್ಲಿ ಏನಾದ್ರೂ ಒಂದು ಬಂದಂತವರು ಅನೇಕ ಸಾರಿ ನಮ್ಮ ಯೋಗ ಪಟ್ಟುಗಳು ಒಂದು ಈ ಜಾಗದಲ್ಲಿ ಸೇರಿ ಮಾಗಡಿಗೆ ಮತ್ತು ಎಲ್ಲ ಜನಕ್ಕೆ ಇಲ್ಲಿ ಯೋಗಾಭ್ಯಾಸವನ್ನು ಮಾಡಿದಂತ ಜಾಗ. ಕ್ರೀಡಾಪಟುಗಳು, ಕುಸ್ತಿಗಳು, ಕ್ರಿಕೆಟ್, ವಾಲಿಬಾಲು ಇಲ್ಲಿ ಆಡದ ಆಟವೇ ಇಲ್ಲ. ಇದು ಜಾಗ ಎಷ್ಟಪ್ಪ ಇದೆ ನೋಡು. ಆ ಜಾಗದಿಂದ ಇನ್ನೊಂದು ರೋಡ್ಗೆ ಎಡಭಾಗದಲ್ಲಿ ರಸ್ತೆ ಇದೆ, ಬಲಭಾಗದಲ್ಲೂ ರಸ್ತೆ ಇದೆ. ಇದೊಂದು 80 ಅಡಿ ಇದೆ. ಹಿಂಗೆ ಒಂದು 150 ಅಡಿ ಇದೆ. ಒಂದು 2000 3000 ನಿಂತ್ಕೊಂಡು ನೋಡಿದ್ರೆ 5000 ಜನದವರೆಗೂ ಇಲ್ಲಿ ಒಂದು ಸಭೆ ಸಮಾರಂಭಕ್ಕೆ ಸೇರುವಂತ ಒಂದು ಯೋಗ್ಯವಾದ ಸ್ಥಳವಾಗಿತ್ತು. ಇದು ಇನ್ನ ಏನಾಗ್ತದೆ ಗೊತ್ತಿಲ್ಲ. ಆಮೇಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಮಾಡೋ ಪುಣ್ಯಾತ್ಮರು ಮಾಡೋರ್ಗೆ ಅವ್ರಿಗೆ ಇದ್ದಾಗ ಇಲ್ಲಿ ಒಂದು ಬೋರ್ಡ್ ಹಾಕ್ಬೇಕು. ನಾವು ಇಂತ ಒಂದು ಪ್ಲಾನ್ ಅಲ್ಲಿ ಒಂದು ಸ್ಟೆಚ್ ಮಾಡಿದೀವಿ, ಇದು ಇಷ್ಟು ಫ್ಲೋರ್ ಬರ್ತದೆ, ಇಷ್ಟು ಖರ್ಚಾಗತ್ತೆ, ಸರ್ಕಾರ ಇಷ್ಟು ಕೊಟ್ಟಿದೆ, ಇದಕ್ಕೆಲ್ಲ ಜನರು ಸಹಕರಿಸಿ ನಾವು ನೋಡಿ ಇದು ಮಾಡೋದಕ್ಕೋಸ್ಕರ ನೀವೇ ನೋಡಿ ಇದು ಬೇಕಾ ಬೇಡವಾ ಅಂತ ಎಲ್ಲ ಸಾರ್ವಜನಿಕರಿಗೆ ಒಂದು ಮಾತನ್ನ ಕೇಳ್ಬೇಕಾಗ್ತದೆ. ಏನು ಇಲ್ದ್ರ ನೀವು ಅಭಿವೃದ್ಧಿ ಹೆಸರಲ್ಲಿ ಯಾರ್ಯಾರು ಹಿಂದೆಗಡೆ ಮಾಡಿದ್ರೆ ಎಲ್ಲ ಹೊಡೆದಾಕ ಬಂದ್ಬಿಟ್ಟು ನೀವು ಹೊರಟಾಗಿ ಕಾಂಪೌಂಡ್ ಹಾಕ್ತೀನಿ, ಅವ್ರು ಹೊರಟಾಗಿ ಕಾಂಪೌಂಡ್ ಹಾಕ್ತೀನಿ, ಈ ತರಕಾರಿ ಮಾಡೋದೆಲ್ಲ ಬೈಲ್ ಬಿದ್ದುಬಿಟ್ಟು ಈ ಬೈಲಲ್ಲಿ ಸೀಳ್ನಾಯಿ ಬಂದ್ರೆ ಕುರಿ ಮೇಕೆ ತಪ್ಪಿಸ್ಕೊಂಡಿದ್ದಾರೆ, ಎಲ್ಲ ಒಂದೊಂದ್ ಕಡೆ ಹೊಂಟೋಗ್ತಾರೆ. ಅವ್ರ ಎಲ್ಲ ಒಕ್ಲೆ ಅರ್ಧ ನೋಡಿ. ಈಗ ಇದನ್ನ ಕ್ಲೀನ್ ಮಾಡ್ತೀನಿ ಅಂತಾನೆ ನೋಡಿ, ಇಸ್ತಿಪ್ಪೆ ಇನ್ನೊಂದು 10 ದಿನ ಹೋದ್ರೆ ಇಲ್ಲಿ ಅಲ್ಗೂ ಬರ್ತಾರೆ. ಇದು ಅಭಿವೃದ್ಧಿ ಅಂತ ಹೆಸರಿಗೆ ಬಿಟ್ರೆ ಇದು ಅಭಿವೃದ್ಧಿ ಯಾವುದೇ ಎಲ್ಲ ಇಲ್ಲಿಯೇ ಬರ್ತದೆ. ಈಗ ಅಲ್ಲಿ ಇದು ಬಾತ್ರೂಮ್ ನೀರೆಲ್ಲ ಹೋಗಿ ನೋಡಿ ಎಲ್ಲ ರೋಡಲ್ಲಿ ಬರ್ತದೆ. ಹೂನಪ್ಪ ನಾನು ಸರಿ ಮಾಡಿದ್ದೀನಿ. ಈಗ ಬಾತ್ರೂಮ್ ನೀರು ಆ ಕಡೆ ಬಂದಿದ್ ನೀರೆಲ್ಲ ತರಕಾರಿ ಕೊಚ್ಕೊಂಡು ಹೋಗೋದು, ಆ ಹೆಂಗಸರು ಬಾಯಿ ಬಡ್ಕೊಳ್ಳೋದು ಎಲ್ಲ ನಾನು ನೋಡಿದ್ದೀನಿ. ಒಂದೊಂದೊಂದ್ರೆ ನಾವ್ ಏನಾದ್ರು ಒಂದ್ ಮಾಡೋಕೆ ನಿಮ್ಮಂದ್ರ ಸಹಕಾರನೇ ಬೇಕಲ್ಲಪ್ಪ. ನಾನು ಒಬ್ಬನ್ ಮಾಡ್ತಾ ಇಲ್ಲ, ಎಲ್ಲ ನಿಮ್ಮಂದ್ರ ಸಹಕಾರ ಹೇಳ್ಬೇಕಲ್ಲ ಅಷ್ಟೇ. ಅವತ್ತೆಲ್ಲ ನಾನು ಬಂದಿರ್ತಾನೆ ಬಂದು ಇವತ್ತು ಮಂಜು ನಾವೇನಾದ್ರು ಅಪೇಕ್ಷೆ ಇಟ್ಟಿದ್ವಾ? ಸಾರ್ವಜನಿಕರಿಗೆ ಪಾಡ್ಬೇಕು, ಇದು ಕೈ ಕೊಡ್ದು ಕೋಟೆ ವಿಷಯಕ್ಕೆ ಹೋಗ್ಬಿಡ್ದು. ಹೌದಾ? ಅದೇನು ಅವ್ರಿಗೆ ಅಪೇಕ್ಷೆ ಪಟ್ಟಿಲ್ಲ, ಏನು ಕೇಳಿಲ್ಲ, ಹೇಳಿದೀವಿ. ಇವತ್ತು ಇವರು ಇದಾರೆ, ನಾವ್ ಗೆಲ್ಲಲಿಕ್ಕೆಲ್ಲ ಕಾರಣಕರ್ತರಲ್ವಾ? ನಾವೇ ತಾನೇ ತಗೊಂಡು ಉಪ್ಪರಿಕೆ ಮೇಲೆ ಕುಣಿಸ್ತೀವಿ. ಉಪ್ಪರಿಕೆ ಮೇಲೆ ಕಂಬಗಳು ನಿಸ್ಕೊಂಡ್ಬಿಟ್ಟು ಒಳಗಡೆ ಏನು ಒಳಗಡೆ ಯಾರಿಗೂ ಪ್ರವೇಶವಿಲ್ಲ ಅಂತೀರಪ್ಪ. ಇರ್ಲಿ,
ಎಷ್ಟ್ ದಿನ ಪ್ರವೇಶ ಬೈಲಿಗೆ ಬರ್ಲೇಬೇಕು ಹಿಂಗಾಗಿದೆ ಇದೆಲ್ಲ ಒಂದ್ಸರಿ ನೋಡ್ಬಿಟ್ಟು ತಿಳುವಳಿಕೆ ತಗೊಂಡು ಯಾರ್ದು ಏನ್ ಅಪೇಕ್ಷೆ ಇವಾಗ ಅವರು ಪಾಪ ಎಲ್ಲ ಹೇಳಿದ್ರೆ ಅವ್ರು ಒಂದಿನ ಬಂದು ಒಂದು ಸ್ಟ್ರೈಕ್ ಮಾಡ್ಬೇಕು ಅವ್ರು ತರಕಾರಿಗೆಲ್ಲ ಮಾಡ್ಬೇಕು ನಮ್ಮ ಸ್ವಾರ್ಥ ಇಲ್ಲ ನೀವೆಲ್ಲ ಒಟ್ಲೆ ಇಟ್ಕೊಂಡ್ರೆ ನೀವೆಲ್ಲ ಇದ್ರೆ ಗೊತ್ತಿಲ್ಲ ಈ ಜಾಗ ಕ್ಲೋಸ್ ಮಾಡಿ ಎಲ್ಲ ಹೋಗ್ತೀರಿ ನೀವು ರಕ್ಷಣೆ ಕೂಡ ಬಂದಿದ್ದೀರಾ ಈಗ ರೈತರು ಯಾರಿಗಾನ ಸಪೋರ್ಟ್ ಬೇಕಾದಾಗ ನಾನೇ ನಾವು ಬರ್ತೀವಿ ಎಲ್ಲ ಬನ್ನಿ ಎಲ್ಲ ವಾಯ್ಸ್ ತೆಗೆದು ಅದು ಅಧಿಕಾರಿಗಳಿಗೆ ಹೇಳಿ ಒಂದು ಇದು ಮಾಡಿ ನೋಡಪ್ಪ ಏನ್ ಮಾಡ್ತೀವಿ ಫಸ್ಟ್ ನಮ್ಗೆ ಹೇಳು ಈಗ ಇದನ್ನ ಹೊಡೆದಾಕ್ಬಿಟ್ಟು ತರಕಾರಿ ಇರ್ಬೋದು ಎಲ್ಲ ಬೈಲ್ ಬಿದ್ದೋದು ಧೂಳು ಮೇಲೆ ಪೆಂಡಲ್ ಕಟ್ಟಗಳಿಗೂ ಒಂದು ಮರ ಇಲ್ಲ ಈಗ ಈ ಮರ ಎಲ್ಲ ತೆಗಿತಿ ಅಂತ ಹೊರಟಿದ್ರಿ ಯಾರೋ ಪುಣ್ಯಾತ್ಮರು 500-600 ವರ್ಷದಿಂದ ಹಾಕಿ ಎಲ್ಲಾರ್ಗು ನಳ್ಕೊಡ್ತಾರೆ ಎಲ್ಲ ನಳ್ಕೊಡೋ ಮರನ ನೀವು ಬಂದ ತಗೊಂಡು ಯಾವಂತ ಕೊಡೋದು ಮಾರ್ಕೊಡೋದು ಕುಯ್ಯೋದು ಅವ್ರವ್ರ ದುಡ್ಡು ಮಾಡ್ಕೊಳ್ಳೋದು ಎಲ್ಲ ದಿಕ್ಕು ಹೇಳಿದ ಮಾಡ್ಬಿಟ್ರೆ ಮಾಗಡಿ ಏನಾಗ್ತದೆ ಈಗ ನಿಮ್ಮ ನೀವು ಗಾಡಿ ಹೇಳಿದ್ರೆ ಅಲ್ಲೂ ನಿಂತ್ಕೋದು ಯಾಕೆಂದ್ರೆ ಭಗವಂತ ಎಲ್ಲದಕ್ಕೂ ನಳ್ಳು ಅಂತ ಇದೆ ಹಂಗಾಗಿ ಇವೆಲ್ಲ ಕಲ್ಲೆಲ್ಲ ಕಿತ್ತಿದ್ದಾರೆ ಹೋಲಿ ಯಾವಾಗ ಪ್ರಾರಂಭ ಮಾಡ್ತಾರಂತೆ ಹೆಂಗಿತ್ತು ಅಂದ್ರೆ ಅದ್ರ ಕತೆ ಬೇರೆ ವರ್ಚಸ್ಸು ಇವತ್ತು ಸಾರ್ವಜನಿಕರಿಗೆ ಪ್ರತಿಯೊಂದು ನಾನೇ ಹೋರಾಟ ಹೇಗಿದೆ ಲಾಭ ಏನಿದೆ ಹೇಳಿ ಈಗ ದೇವ್ರು ಚೆನ್ನಾಗಿಟ್ಟವಲ್ಲ ಆರೋಗ್ಯ ಕೇಳುವಂತ ಶಕ್ತಿ ಕೊಟ್ಟೆಲ್ಲ ಮಾಡಿದ್ರಲ್ಲ ತೆಳ್ಳಗಡ್ಡೆಲ್ಲ ಎತ್ತಿದ್ರಲ್ಲ ನನ್ನ ಮಕ್ಳಿಗೆ ಅವತ್ತೇ ಹೇಳ್ಬೇಕಾಯ್ತು ನಿಮ್ಗೆ ನಿಮ್ಗಾಗಿರೋ ಅನ್ಯಾಯ ಯಾವನಿಗೂ ಆಗಿಲ್ಲ ಚೆನ್ನಾಗಿ ಮಾತಾಡ್ತೀವಿ ಚೆನ್ನಾಗಿ ನೋಡ್ತಾ ಇದ್ವಿ ಫುಟ್ಪಾತ್ ಏನಾಗೋಣ ಅಂದಾಜು ಫುಟ್ಪಾತ್ ಏನಾಗೈತೆ ನೀನ್ ಫುಟ್ಪಾತ್ ಅಲ್ಲಿ ಇದೀಯಾ ಫುಟ್ಪಾತ್ ಬಿಟ್ಟು ಮರಿ ನೆಕ್ಕಳದಂತೆ ಅಂಗಡಿ ಆಯ್ತಾ ಇಲ್ವಾ ಅಂಗಡಿ ಬರ್ತಾವ ಫುಟ್ಪಾತ್ ಅವ್ರಿಗೆ ಈಗ ಜೀವನವೆಲ್ಲ ಊಟ ಹಾಕಿ ಮೇಲ್ಗಡೆ ಆಯ್ತಾ ದ್ವಾರಪಾಲ ಹಾಕ್ಬಿಟ್ಟು ಬಡ್ಡಿ ಕೊಟ್ಟು ನೋಡೋದು ಇಸ್ಬಿಟ್ಟು ನಮ್ಗೆ ಒಳಗೆ ಹೋಗ್ದಂಗೆ ಈಗ ಅವನ ಆಚೆಗೆ ಬರೋದು ಈ ಫುಟ್ಪಾತ್ ಜೊತೆ ನಿಮ್ಮ ಅಂದಾಜು ಏನಾಗ್ತದೆ ಫುಟ್ಪಾತ್ ಅಲ್ಲಿ ಏನಾಯ್ತದೆ ಏನಿಲ್ಲ ಹಳ್ಳಕ್ ಜಂಪಡಿ ಅಷ್ಟೇ ಫುಟ್ಪಾತ್ ಇಲ್ಲ ಅಂದ್ರೆ ಹಳ್ಳಕ್ ಜಂಪಡಿ ಫುಟ್ಪಾತ್ ಮೇಲೆ ಇರೋ ಜೀವನ ಕೊಟ್ಟಿರೋದೇ ಇವರು ಗೊತ್ತಾಯ್ತು ಈಗಲೂ ಮಾತ್ರ ಕೈ ನಿಮ್ಮಿಂದ ನಾವಿದ್ದೀವಿ ಹೌದು ಅಣ್ಣನೇ ಕೊಟ್ಟಿರೋದು ಯಾವ ನಾವ್ ಮಾಡ್ತಾ ಇಲ್ವೇನ್ರಿ ಈಗ ನಾನೇನು ಬಂದಿರೋದು ಈಗ ಆಗಿರೋ ಅನ್ಯಾಯನ ಸರ್ ಮಾಡ್ಬೇಕು ಅಂದ್ರೆ ಹೇಳ್ರಿ ರಾತ್ರಿ ಹೊಡೆದ್ರು ರಾತ್ರಿ ಎಲ್ಲ ಹಾಕಿದ್ರು ಕೋಟೆ ಒಳಗೆ ಗದ್ದು ಹಾಕ್ಬಿಟ್ರು ಅವಾಗ ಅಡ್ಡ ಹಾಕಿದ್ರೆ ಇವರು ಎಲ್ಲ ರಾತ್ರಿ ಹೊತ್ತು ಮಾಡೋದಕ್ಕೆ ನಾವು ಕೈ ಜೊತೆ ಹೊರಡ ಮಾಡಕ್ಕೆ ನಾವಿದ್ದೀವಿ ಇದು ಅಂಗಡಿ ಆಯ್ತವೋ ಈ ಸೈಡ್ ಅಲ್ಲೆಲ್ಲ ಏನಾಯ್ತದೆ ಅಂತ ನಮ್ಗೆ ಬೇಕಾ ಮಾಹಿತಿ ನನ್ನ ಎದೆಯಲ್ಲಿ ಏನಿದೆ ಏನೂ ಮಾಡಲ್ಲ ಎಲ್ಲ ಹೊಡೆದಾಕೊಟ್ಟು ಮುರ್ಸಿ ಹೊಂಟೈತಾರೆ ಮುಂದಕ್ಕೆ ಏನಾಯ್ತು ಭಗವಾನ್ ಫುಟ್ಪಾತ್ ಅಷ್ಟೇನಾ ಅದಕ್ಕೆ ಹೇಳಿಲ್ವಣ್ಣಪ್ಪ ಒಂದ್ 20 ಈಗ ನೀವು ನಾವೆಲ್ಲ ಊಟ ಹಾಕಿರ್ತಾನೆ ಕೇಳ್ರಿ ಎಲ್ಲ ಹೋರಾಟ ಕರೀರಿ ಬರ್ತೀನಿ ಮಾತಾಡು ಬಂದು ನನ್ ಕೇಳ್ಬೇಡ ನಾನು ನಿನ್ ಜೊತೆ ಬರ್ತೀನಿ ಹೋರಾಟ ದಿನ ಬರ್ರಿ ಎಲ್ಲರೂ ಬರ್ರಿ ಪಾಪ ಎಲ್ಲ ಬೀದಿ ಬೀಸ ಎಲ್ಲ ಒದ್ದಾಡ್ತಿಲ್ವಾ ನಳ್ಳು ನೀರಿಲ್ದರೆ ಅಷ್ಟೇ ಜೀವನ ಮಾಡೋದಕ್ಕೆ ಹಗಲು ರಾತ್ರಿ ವನವಾಸ ಮಾಡ್ತಾ ಇಲ್ವಾ ಅವಕ್ ಮಾತ್ರ ಎದ್ಕೊ ಬರ್ಬೇಡಿ ಅವಾಗ ಎಣ್ಣೆ ಹೊಡ್ಕೊಂಡು ದೂರ ನೋಡೋದು ಅವ್ನು ಹೋಗ್ಲಿ ಸುಮ್ಮನೆ ಏನಾಯ್ತು ಬರ್ಬೇಕ್ರಿ ಒಳ್ಳೇದಿಕ್ ಬರ್ಬೇಕ್ರಿ ಒಳ್ಳೇದಿಕ್ ಬಂದ್ರೆ ನಮಗೂ ಒಂದು ನನಗೇನಿಲ್ಲ ಏನಾಗಬೇಕಾಯ್ತು ನಾನು ಎಮ್.ಎಲ್.ಎ ಬರಲ್ಲ ಇಲ್ಲ ದುಡ್ಡು ಮಾಡಕ್ ಬರಲ್ಲ ಇಲ್ಲ ರೋಲ್ ಕಲಿ ಬರಲ್ಲ ಯಾವತ್ತಿಲ್ಲ ಯಾವತ್ತಿಲ್ಲ ನಾಳಿಂದ ಕೇಳ್ತಿದ್ದಲ್ಲಪ್ಪ ಅದೇ ವಿಚಾರನೇ ಅವ್ರು ಕೇಳ್ತಾರ ಇದು ಮುಂದೆ ಏನ್ ಮಾಡ್ತೀರಿ ಈಗ ಆಯ್ತಪ್ಪ ಇದೆಲ್ಲ ಅಲ್ಲಿ ಇವ್ರು ಯಾರೋ ಹೇಳಿದ್ರು ಎಲ್ಲ ಇದೆಲ್ಲ ಕಾಂಪೌಂಡ್ ಹಾಕ್ಬಿಟ್ಟು ಎಲ್ಲರನ್ನು ಆಚೆಗೆ ಹಾಕ್ಬಿಡ್ತಾರಂತೆ ಅಂತ ಆಯ್ತಾ ಇದು ಎದೆ ಭಾಗ ಇದ್ದಂಗೆ ಮಾದರಿಗೆ ಇದರ ಮೇಲೆ ಕಳಸ ಚೆಚ್ಬಿಟ್ಟು ಮಟ್ಟ ಮಾಡೋರ ಈಗ ಅಲ್ಲೆಲ್ಲ ಒಂದ್ ಕಡೆ
NAS ಹತ್ರ ಕಾಲೇಜು ಗ್ರೌಂಡ್ ಅಲ್ಲಿ ಎಲ್ಲ ಹೊಡೆದಾಕವ್ರೆ ಆಟದ ಮೈದಾನ ಅದೆಲ್ಲ ಹೊಡೆದಾಕ್ಬಿಟ್ಟವ್ರೆ. ಅದು ಯಾರೋ ಮಂಜು ಮಾಡೋಣ ಅಂದ್ಬಿಟ್ಟು ಅದನ್ನು ಅಲ್ಲಿ ಸರ್ವನಾಶ ಮಾಡಿ ಅದ್ ಮಾಡಿದ್ರನ್ನೆಲ್ಲ ಮಾಡಿರೋದಕ್ಕೆಲ್ಲ ಎಲ್ಲ ಬಗ್ಸ್ಬಿಟ್ಟವ್ರೆ. ಅವನ್ನ ಸಮಾಧಿ ಮಾಡ್ಬಿಟ್ಟವ್ರೆ. ಆಯ್ತಾ, ಇದಾದ್ಮೇಲೆ ಕೋಟೆ ತೀರ್ಮಾನ ತಗೊಂಡ್ರೆ ದುಡ್ಡಾದವ್ರಲ್ಲ ಸುಂಕನ ಹೆಂಗೆ ಮನ್ಸೋಲ್ದಿಲ್ಲ ಅದ್ ಹೆಂಗ್ ತಾತಾರೆ ಅದನ್ನೇ ಅಲ್ವಾ ಇವಾಗ ಕೇಳಿ ಕೇಳಿ ಮುಗಿತಾ ಇರೋದು. ಏನು ಅಲ್ಲೇನು ತುಪ್ಪಾಗ್ತಾ ಇದೀನಾ? ಈಗಲ್ಲ 9 ವರ್ಷದಿಂದ ಅಣ್ಣನ ಪೀಳಿಯಲ್ಲಿ ಕೋಟೆ ಈಗ ಎಲ್ರಿಗೂ ನಾನು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಾ? ಇಲ್ಲ ಅವರು ಏನು ನನ್ಗೊಂಚೂರು ರೋಲ್ ಕೊಡಪ್ಪ ನಾನು ಉಪಕಾರ ಮಾಡ್ತಾ ಇದೀರ ನೀವು. ಬೇಕು ಅಂತ ಆಸೆ ಇಲ್ಲ, ಜನಕ್ಕೆ ಉಪಕಾರ ಮಾಡ್ತೀವಿ. ಅದಕ್ಕೆ ನೀವು ಎಲ್ಲ ಈ ಸಮಸ್ಯೆ ಬಂದವರು ಬರ್ತೀನಿ ಒಂದಿನ, ಅಲ್ಲಿ ಬರ್ತೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಇನ್ನು ಬರ್ತೀನಿ ಒಂದೊಂದಿನ ಎಲ್ಲ ಸೇರಿ ಒಂದ್ ಸೈನ್ ಹಾಕಿ ಬನ್ನಿ. ಅಧಿಕಾರಿಗಳ ಹತ್ರ ಹೋಗೋಣ, ಏನಪ್ಪ ನಿಮ್ ದಾಖಲೆ ಏನಕ್ಕೆ ಕೇಳೋಣ. ನೀವ್ ಯಾರು ಬರ್ಲಾರ ನನ್ನ ಹೋರಾಟ ನಾನು ಮಾಡ್ತೀನಿ. ಇನ್ನೂ ಹೆಚ್ಚಿಗೆ ಬೇಕು ಅಂದ್ರೆ ನಮ್ ಜೊತೆ ಬನ್ನಿ, ನಾವು ಕೇಳ್ತೀವಿ, ನೀವೇನ್ ಕೇಳ್ಬೇಡಿ, ನಮ್ಮಿಂದ ನಿಂತ್ಕೊಳ್ಳಿ. ಹೌದಪ್ಪ ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿ. ಅವಾಗ ನಾವು ಕೇಳಲ್ವಾ? ಕೇಳ್ತಿಲ್ಲ. ನಿಮ್ಮನ್ನೇ ದುಡ್ಡು ಕೇಳಲ್ಲ. ಏನಪ್ಪ ಖರ್ಚಾಯ್ತು ಅಂತಲ್ಲ, ಏನಿಲ್ಲ. ನಾನ್ ಈ ಮಣ್ಣಲ್ಲಿ ಹುಟ್ಟಿದೀನಿ, ಒಳ್ಳೇದಾಗುತ್ತೆ. ಕೆಂಪೇಗೌಡರು ಕೋಟೆಗೋಸ್ಕರ ಹೋರಾಟ ಐತೆ, ಅದು ಯಾರು ಬರ್ತಾರೆ ಮೋಸ ಆಗೈತೆ ಮೋಸ ಆಗದ್ ನನಗಾಗತ್ತೆ. ನಾನು ಯಾರಿಗೂ ಮೋಸ ಮಾಡಿಲ್ವೇ? ಮಾಡಿಲ್ಲ, ಬಟ್ ಮೋಸ ಆಗೈತೆ. 10 ರೂಪಾಯಿ ತಗೊಂಡಿಲ್ಲ. ನನ್ನ ಹತ್ರ 25 ವರ್ಷ ಮೋಸ ಆಗೈತೆ, ಮೋಸ ಆಗೈತೆ. ಮಲೆ ನಡೆಯ ನಾನು ಎಂತೆಂತವ್ರು MLA ಆಗೋದ್ರಿ 20 ವರ್ಷದಿಂದ ಈಚೆಗೆ ಪ್ರಯತ್ನ ಪಟ್ರಿ. ಅಣ್ಣವ್ರಿಗೆ ಗೆದ್ದಿದ್ರೆ ಮಾಡಿ ಹೆಂಗಿ ನಾನು ಹೇಳಲ್ವ ಅದೇ ಮುಟ್ಕೊಂಡು ಹೇಳ್ತಿ. ಎಂತೆಂತವ್ರು ಕಾಳಿ ಬೋಳಿ ನನ್ ಮಕ್ಳೆಲ್ಲ MLA ಆಗೋದು. 20 ವರ್ಷದಲ್ಲಿ ಹೆಂಗೆ ಮೋಸ. ಯಾರ್ಯಾರು ಜನನಾಯಕರಿದ್ರು ಅವರು ಅಲ್ಲಲ್ಲೇ ಬುಡ ಬೇರೆ ಕಡ್ದು ಮರ ಮಾಡಿದ್ರು ಹೊರತು ಮಾಗಡಿ ಜನ ನಂಗೆ ಯಾವತ್ತೂ ಮೋಸ ಮಾಡಿಲ್ಲ ರೀ, ಮುಂದಕ್ಕೂ ಮಾಡಲ್ಲ. ಆಗೋಯ್ತು. ನೀವು ನೀವೆಲ್ಲ ಒಂದೊಂದೇ ಚೆಚ್ಬಿಟ್ಟು ಹಾಕ್ತಾರೆ. ಹಾಳಾಗೋರು ನೀವು. ಅದು ನಿಜ. ಅದು ನಾವು ನಿಮ್ಗೆ ಶಕ್ತಿ ಕೊಡಕ್ಕೆ, ಮಾತಾಡಕ್ಕೆ, ಏನೋ ನಿಂತು ಕೇಳಕ್ ನಾನು ಇದ್ದೀನಿ. ನೀವು ಇನ್ನೇನ್ ಮಾಡಕ್ಕಾಯ್ತದ ನಾನು? ಏನು ಮಾಡೋಣ. ಬೆಳಗ್ಗೆ 9:30 ಬಂದವನು. ಈಗ ತೊಂದ್ರೆ ಆಯ್ತು. ಅವರೆಲ್ಲ ಮಾತಾಡಿ ಏನಮ್ಮ ಹಿಂಗೆಲ್ಲ ಆಗಿದೆ, ಬೀದಿಗೆ ಅಲಿತಾ ಇದೀವಿ, ನಮ್ದು ಈ ಪಾಡಾಗಿದೆ, ನಾವೆಲ್ಲ ಒಗ್ಗಟ್ಟಾಗಿ ಏನಾದ್ರು ನಾವು ಉಳಿಸ್ಕೊಳ್ಳೋಣ, ಇಲ್ಲ ಒಂದ್ ಜಾಗ ಕೊಡ್ತಾನ ನಮಗ್ ಕಟ್ಸ್ಕೊಡ್ಲಿ, ನಾವ್ ಅಲ್ಗ ಹೋಗೋಣ. ಆಯ್ತಣ್ಣ, ನಿಜ. ಅದು ನೀವ್ ಹೇಳಿದ್ ನಿಜ. ನೀವ್ ಏನು ಕೇಳ್ತಾರೆ, ಅವ್ರು ಎಲ್ಲ ಕಳಿಸ್ತಾರೆ, ನಮ್ ಖಾಲಿ ಮಾಡ್ತಾ ಇರ್ತಾರೆ. ನಮ್ 17 ವರ್ಷದಿಂದ ಇದೀನಿ, ಈ ವೇರ್ಗಳು ನಮ್ ಜಾಗ ಬೇಕೇ ಬೇಕು. ನಮ್ಗೆ ಎಲ್ಲಾರು ಫುಟ್ಪಾತ್ಸಿದ್ರು ಎಲ್ಲ ಬೇಕು ಅಂತ ಯಾರು ಕಟ್ಕೊಡಲ್ಲ. ಒಂದ್ಸಾರಿ ಬೇಲಿ ಹಾಕ್ಬಿಟ್ಟ ಮೇಲೆ ಒಳಗ್ ಬರಂಗೇ ಇಲ್ಲ, ಸಮಾಧಿ ಮಾಡ್ದಂಗೆ. ಅದಕ್ಕೆ ನೀವು ಮೊದಲೇನೆ ಎಲ್ಲ ಮೀಟಿಂಗ್ ಮಾಡ್ಕೊಂಡು ಒಂದಿನ ಎಲ್ಲ ಕರೆದು, ಅಣ್ಣ ನಾವು ರೆಡಿ ಇದ್ದೀವಿ ಅಂದ್ರೆ ನಾನು ಒಂದು ಹೋರಾಟ ಮನವಿ ಕೊಡೋಣ, ಅದು ಸಂಬಂಧಪಟ್ಟವ್ರು ಇಲಾಖೆ ಮಾತಾಡೋಣ, ನೀನು ಜನರಲ್ ಆಗಿ ಜಾಗ ಆಮೇಲೆ ಉದಿರ್ ಮಾತಾಡು ಅಂತೇಳಿ ರೈಟಿಂಗ್ ಅಲ್ಲಿ ಕೊಟ್ಟು ಮಾತಾಡ. ಅವಾಗ ನಿಮ್ಗೂ ಶಕ್ತಿ ಸಿಗ್ತದೆ. ಈಗ ಯಾವತ್ತು ಹೇಳಿ ನಾನಲ್ಲ, ನೀವ್ ಯಾವತ್ತು ಹೇಳ್ತೀವಿ. ಅದು ಹೇಳ್ಬೋದು, ಈ ಸಾರ್ವಜನಿಕ ಹೇಳ್ಬೇಕಲ್ಲ, ಹೇಳಿ ರೆಡಿ ಬಾ. ಹೇಳಿದ್ರೆ ಫೋನ್ ಮಾಡಿದ್ರೆ ಅವತ್ತು. ಇದು ಮಾಗಡಿ ಕೆಂಪೇಗೌಡರ ಪೂರ್ವ ಭಾಗದ ಮೂಲೆಯ ಜಾಗ. ಇದು ನಶಿಸಿದೆ. ಇಲ್ಲಿವರೆಗೂ ಯಾವುದೇ ಕೆಲಸ ಕಾಮಗಾರಿಗಳು ಇಲ್ಲಿವರೆಗೂ ಆಗಿಲ್ಲ. 530 ವರ್ಷದಿಂದಲೂ ಆಗಿಲ್ಲ. ನೋಡಿ, ಈ ಭಾಗದಲ್ಲಿ ಎಲ್ಲ ಗಲೀಜು, ಮತ್ತೊಂದು ಮಗದೊಂದು ಮಾಡ್ತಾವ್ರೆ. ನೋಡಿ ಇಲ್ಲೆಲ್ಲ ಇಷ್ಟು ಗಲೀಜಿದೆ. ಅಲ್ಲಿ ಹೊಸದಾಗಿ ಬಿಲ್ಡಿಂಗ್ ಕಟ್ತಾವ್ರೆ, ಯಾವುದಕ್ಕೂ ದಾಖಲೆ ಇಲ್ಲ. 2-3 ಫ್ಲೋರು ಭೂಮಿಯನ್ನ ಕಟ್ತಾ ಇದ್ದಾರೆ. ಜೊತೆಯಲ್ಲಿ ನೋಡಿ, ಈ ಜಾಗ ಬಹಳ ದೊಡ್ಡ ಕಾಂಪ್ಲೆಕ್ಸ್ ಅಂಗಡಿಯನ್ನ ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರ ಕಂದಕದ ಮೂಲೆಯಲ್ಲಿ ಕಟ್ತಾ ಇದ್ರು. ಈಗ ಒಂದು 9-10 ವರ್ಷದ ಹಿಂದೆ ಇದನ್ನ ತಡೆದು ಕೆಂಪೇಗೌಡರ ಜಾಗ ಮಾಡಬಾರ್ದು ಅಂತ ಹೇಳಿ ಆತನ ತಡೆದೆ. ಅವತ್ತಿಂದ ಕಟ್ಟಡಗಳಾಗಿಲ್ಲ, ಇದು ಹಾಗೆ ಉಳಿದಿದೆ. ಈಗ ಕಸದ ರಾಶಿ ಆಗಿದೆ. ಈ ಜಾಗ ಇಲ್ಲಿವರೆಗೂ 4 ಅಂಗಡಿ ಒಬ್ಬರು ಮಾಡಿದ್ದಾರೆ. ಆ ಹಿಂದೆಗಡೆ ಜಾಗ ಮಾಡ್ಕೊಂಡಿದ್ದಾರೆ.
ನೋಡಿ ಇದು ಕಾರ್ನರ್ ಜಾಗ. ಅಂದ್ರೆ ಈ ಕಾರ್ನರ್ ಜಾಗ ಅದು ಗೊತ್ತಲ್ಲ, ಅತಿ ಬೆಲೆ ಬಾಳುವಂತ ಜಾಗ. ನೋಡಿ ಇದು ಪಿಲ್ಲರ್ ಹಾಕಿದ್ದಾರೆ. ಆ ಪಿಲ್ಲರ್ ಹಾಕ್ತಾವ್ರು ಅದನ್ನು ಕೆಲಸ ಮಾಡೋದಕ್ಕೆ ಬಿಟ್ಟಿಲ್ಲ. ಕೆಂಪೇಗೌಡರ ಇತಿಹಾಸವನ್ನ ಉಳಿಸ್ಕೋಬೇಕು ಅಂತ ಹೇಳಿ ಆ ದಿನನು ಹೋರಾಟವನ್ನು ಮಾಡುದು. ನೋಡಿ ಅಲ್ಲಿಂದ ಆ ಕಸವನ್ನ ನೋಡಿ, ಆ ಜಾಗ ನೋಡಿ, ಕೋಟೆಯನ್ನ ನೋಡಿ, ಕೋಟೆಯಿಂದ ಬಂದ್ರೆ ಈ ಕಂದಕವನ್ನ ನೋಡಿ. ಈ ಕಂದಕವನ್ನ ನೋಡಿದಾಗ ನೋಡಿ ಅದೊಂದು ಮಾಳಿಗೆ, ಇದೊಂದು 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 ಮಾಳಿಗೆ. ಇದು ಸಾಮಾನ್ಯ 100 ಅಡಿಗಳ ಅಂತರದಲ್ಲಿ ಒಂದು 10 ಅಂಗಡಿಗಳನ್ನ ಇವರು ಸ್ವಯಂಕೃತವಾಗಿ ಕೆಂಪೇಗೌಡರ ಕಂದಕದ ಮೂಲೆಯಲ್ಲಿ ಇವರು ಮಾಡ್ಕೊಂಡಿರುವಂತ ಕೆಲಸ ಎಲ್ಲ ಬಹಳ ಅಚ್ಚುಕಟ್ಟಾಗಿ ಕಟ್ಟಿದ್ವಿ. ಆದ್ರೆ ಕೆಂಪೇಗೌಡರ ಕೋಟೆಯನ್ನ ಉಳಿಸ್ಕೋಬೇಕು ಅಂತ ಹೇಳಿ 23 ವರ್ಷಗಳಿಂದ ನಿರಂತರ ಹೋರಾಟ ಮಾಡಿ ಇವೆಲ್ಲವನ್ನ ಸ್ಥಗಿತ ಮಾಡಿ ನಿಲ್ಸಿದ್ವಿ. ಇವು ಅಂಗಡಿಗಳು, ಮುಂಗಟ್ಟುಗಳು, ಈಗ ಏನೇನು ಆಗ್ತಾ ಇದೆ ಇವೆಲ್ಲವನ್ನ ತಡಿಬೇಕು, ಕೆಂಪೇಗೌಡರ ಇತಿಹಾಸ ಉಳ್ಕೋಬೇಕು ಅಂತ ಹೇಳಿ ನೋಡಿ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಇಲ್ಲಿವರೆಗೂ ಒಂದು ಹಂತವಾಗಿ ಮಾಡಿದ್ದಾರೆ. ನೋಡಿ ಇದೆಲ್ಲ ಈ ಭಾಗದಿಂದ ಇದೆಲ್ಲವೂ ಇಟಿಕೆಯಲ್ಲಿ ಮಾಡಿದಂತ ಕಟ್ಟಡಗಳು. ನೋಡಿ ಇಲ್ಲಿಂದ ಈ ಭಾಗಕ್ಕೆ ಬಂದ್ರೆ ನೋಡಿ ನಿಮಗೆ ನೀಟಾಗಿ ನೋಡಿ ಇಲ್ಲಿಂದ 1, 2, 3, 4, 5, 6, 7, 8, 9 ಅಂಗಡಿಗಳು ಅಂದ್ರೆ 100 ಅಡಿ ಮಾಡಿದ್ದಾರೆ. ಅವರ ಉಬ್ಬರಗಳನ್ನ ತುಂಬಿದ್ದಾರೆ. ಕೋಟೆಗೂ ಇಲ್ಲಿಗೂ, ಕೋಟೆ ಕಂದಕಕ್ಕೂ ಇಲ್ಲಿಗೂ 30 ಅಡಿ ಅಂತರ ಅಷ್ಟೇ. ನಮ್ಮ ಮಾಗಡಿಯ ದುರ್ದೈವ ಅಂತ ಹೇಳ್ತಾರೆ. ದುರ್ದೈವ ಅಂದ್ರೆ ಭಗವಂತನೇ ಕಣ್ಣು ಮುಚ್ಕೊಂಡಿದಾರ ಅನ್ನುವಂತ ಸಂದೇಶ. ಇವೆಲ್ಲ ನೋಡಿದಾಗ ನೋಡಿ ಎಲ್ಲ ಮೆಳೆಗಳು, ಕಂಬಿಗಳು ಕಾಣ್ತಾ ಇದೆ. ಈ ತರ ಆಗ್ತಾ ಇದೆ. ಇದು ಒಂದೇ ಭಾಗ ಅಲ್ಲ, ಎಲ್ಲ ಭಾಗ ಇವೆಲ್ಲ ಇಲ್ಲಿಗಲ್ ಆಗಿ ಅಂದ್ರೆ ಕೆಂಪೇಗೌಡರ ಕೋಟೆಯ ಕಂದಕದ ಮೇಲೆ ಈ ಮನೆಗಳೆಲ್ಲ ನಿರ್ಮಾಣ ಆಗ್ತಾ ಇವೆ. ಅದನ್ನ ಸೊಂಪು ಮಾಡಿ ಬಿಟ್ಬಿಟ್ಟು ಆಳೆ 7 ವರ್ಷ ಆಗದೆ. ಅದ್ನೇನು ಮಾಡಿಲ್ಲ. ಆಮೇಲೆ ಮುನ್ಸಿಪಲ್ ಸೊಂಪು ಐತೆ, ಆ ಸೊಂಪು ಓಪನ್ ಐತೆ ಕಣ, ನೀರು ಐತೆ, ಯಾರು ಬಿದ್ರು ಏನು ಬಿಡಂಗಿಲ್ಲ. ಅಲ್ಲಿ ನೋಡಿದ್ರೆ ಯಾರೋ ಜನ ಕುಡಿಯಕ್ಕೆ ನೀರು ಬರಲ್ಲ. ಸೊಂಪು ಐತಿ, ಎಲ್ಲ ಐತಿ, ಬಿಸಿಲು ಐತಿ, ನೀರು ಮಾತ್ರ ಕೊಡಲ್ಲ. ಕುಡಿಯಕ್ಕೆ ನೀರಿಲ್ಲ. ಹೌದು, ಇವ್ರು ಏನು ಮಾಡೋದಲ್ಲ ನೋಡ್ಬೇಡ. ನೋಡೋಣ ಈ ಅಧಿಕಾರಿಗೆ ಏನ್ ಬೇರೆ ಕೆಲಸ ಮುನ್ಸಿಪಲ್ ಅವ್ರಿಗೆ ಹೇಳಿದಾಯ್ತು, ಇದಾಯ್ತು. ಆಮೇಲೆ ಬಸ್ ಸ್ಟ್ಯಾಂಡ್ ಅಲ್ಲಿ 2.5 ವರ್ಷ ಆಯ್ತು. 2 ಮಕ್ಕಳವೆ, 12 ವರ್ಷ, ಒಂದು ಫ್ಯಾಮಿಲಿ ಅಣ್ಣ, ಫ್ಯಾಮಿಲಿ 2 ಮಕ್ಕಳು. ಅವನೇನೋ ತುಮಕೂರು ಕಡೆನಂತೆ. ಎಜುಕೇಶನ್ ಹಾಳಾಗೋಯ್ತಣ್ಣ. ಹುಡುಗರು ಅವ್ರು ಯಾರು ಓದಕ್ಕೆ ಅಲ್ಲೇ ಇಲ್ಲೆಲ್ಲ ಏನೋ ಮಾರ್ಕೊಂಡು ಆ ಮಕ್ಕಳು ಓದಾಡೋದು. ಅದೊಂದು 2 ಮಾರ್ಕ್ಸ್. ಆಮೇಲೆ ಆ ಮೂಲೆಲ್ಲ ರಿಸರ್ಚ್ ಮಾಡಿ ಫುಲ್ ಅಲ್ಲಿ ಕುಂತ್ಕೊಳ್ಳಕ್ಕೆ ಆಗಲ್ಲ ಪಬ್ಲಿಕ್. ಯಾರು ಕೇಳೋಣ ಅಲ್ಲೂ ರಿಸರ್ಚ್ ಮಾಡ್ಬಿಡೋದು ಹಂಗೆ ಇದೆಲ್ಲ ಪುರುಷರು ಆಮೇಲೆ ಅವ್ರಿಗೆ ಏನಾಗಿದೆ ಲೈಟು ಇಲ್ಲ, ಪೈಪ್ ಅವ್ರೇನು ಒಂದಿಷ್ಟು ಬಂದು ಕಸನು ಕೂಡ ಒಂದಿಷ್ಟು ಬಂದು ಕಸನು ಕೂಡ ಪಾಟೆ ಕಣೆ ಬಸ್ ಸ್ಟ್ಯಾಂಡ್ ಎಲ್ಲ ಅವ್ರು ಮಾಡ್ಕೊಂಡಿರೋದು ಪಾಟೆ ಅಲ್ವೇನೆ ಅದು ಅನೈತಿಕ ಚಟುವಟಿಕೆ ತಾಣ ಆಗ್ಬಿಡೈತೆ ಅದು. ಅನೈತಿಕ ಚಟುವಟಿಕೆ ತಾಣ ಹೋಗ್ಲಿ. ಅವು ಹುಡುಗರು ಹಾಳಾಗೋಯ್ತ ನಾವು ಹುಡುಗರು. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಏನೇನು ಅನಿವಾರ್ಯ ನಡೀತದೆ ಅದೆಲ್ಲ ಬರ್ರಿ ಗೊತ್ತಿಲ್ಲ. ಇವೆಲ್ಲವೂ ಕೆಂಪೇಗೌಡರ ಕಂದಕದ ಮೇಲಿರುವಂತ ಸಾಮಾನುಗಳು, ಅನಧಿಕೃತ ಕಟ್ಟಡಗಳು. ಇವೆಲ್ಲ ನೋಡಿದಾಗ ಮನಸ್ಸಿಗೆ ನೋವಾಗ್ತದೆ. ಬನ್ನಿ ಹೋಗ್ಬೇಡಿ, ಬರ್ರಿ ಕುಂತ್ಕೊಳ್ಳಿ. ಎಲ್ಲ ನೋಡಿ
ನೋಡಿ ಅಣ್ಣ ಅಲ್ಲೇ ಇಲ್ಲೋಣ ಹುಚ್ಚ ರೀಸಸ್ಸು ಯೂರಿನು ಎಲ್ಲ ಇಲ್ಲಿ ನೋಡಿ ಎಲ್ಲ ವಾಲ್ಕೋಸ್ಕೊಳ್ಳೋ ಒಂದು ಇಸ್ಕೊಬಂದು ಮುನ್ಸ್ಕೊಳ್ಳೋರು ಏನು ಅಂತ ಏನು ಈ ಬಸ್ ಸ್ಟ್ಯಾಂಡಲ್ಲಿ ಏಸ್ಗೆ ಅನ್ನ ಉಳಿದಿರೋ ಅನ್ನ ಪಕ್ಷಿಗಳ ಯೂರಿನ್ ಪಾಸ್ ಮಾಡಿರೋದು ಪಕ್ಷಿಗಳ ಕಕ್ಕಸ್ಸು ಮನುಷ್ಯರ ರೀಸಸ್ ಮಾಡಿರುವ ಜಾಗ ಇವೆಲ್ಲ ಕಸ ನೀವು ಗುಡಿಸ್ಕೊತೀರಾ ಅವ್ರು ಗುಡಿಸಲ್ಲ ಯಾವತ್ತೂ ಗುಡಿಸಲ್ಲ ಯಾಕೆ ಅಲ್ಲಿಂದ ತಕ್ಕನ ಸರ್ ಗುಡ್ಸೋದು. ಅಲ್ಲೂ ಗುಡಿಸಲ್ಲ ಬಿಡಿ. ಅಲ್ಲೂ ಗುಡ್ಸಲ್ಲ. ಈ ಬಸ್ನವರು ಪಾಪ ಅವರು ಕ್ಲೀನ್ ಮಾಡಬೇಕು, ನಾನು ಕ್ಲೀನ್ ಮಾಡ್ಬೇಕು. ಇಲ್ಲಿಂದ ಇವ್ರು ಕೇಳಿ ನೀಟಾಗಿ ನಾನೇ ಕ್ಲೀನ್ ಮಾಡ್ಕೊಬೇಕು. ಹಂಗೂ ಬಾಲಕೃಷ್ಣಪ್ಪರಿಗೆ ಹೇಳ್ತೀನಿ ಅಂತಂದ್ರೆ ನಮಗೆ ಸ್ಯಾಲ್ರಿ ಕೊಟ್ಟಿಲ್ಲ, ನಮ್ಗೆ ಅದು ಕೊಟ್ಟಿಲ್ಲ ಅಂತ ಅವ್ರು ಕೇಳೋದು. ನಮಗೆ ದುಡ್ಡೇ ಕೊಟ್ಟಿಲ್ಲ, ನಾವು ಹಚ್ಚಿಗೆ ನೇರಪ್ಪ ಗುಡ್ಸಲ್ಲ ಅಂತ ಹಿಂಗೆ ಹೋಗ್ತಾರೆ. ಯಾರು ಹೇಳಿದ್ದು? ಅವ್ರು ಯಾರೋ ಕ್ಲೀನ್ ಮಾಡಕ್ಕೆ ಅವ್ರು ಹೇಳೋ ಮಾತೆ ಏನು ಹೇಳಿದಾರಪ್ಪ? ದುಡ್ಡೇ ಕೊಡ್ಲಿಲ್ಲ, ಹಚ್ಚಿರ ಗುಡ್ಸಲ್ಲ ಅಂತ. ಪ್ರಿನ್ಸಿಪಲ್ ಸಂಬಳ ಕೊಡ್ತಿಲ್ವಂತ? ಯಾರು ಕೊಡ್ತಾರಂತೆ? ನೀನು ಇಲ್ಲಿ ವಿದ್ಯಾಭ್ಯಾಸ ಬಿಟ್ಟು ಇಲ್ಲೇ ಇದೆಯಾ? 2 ವರ್ಷ ಪಾಪ ಇವ್ರಿಬ್ರದ್ದು ವಿದ್ಯಾಭ್ಯಾಸ ಹೋಗ್ಬಿಟ್ಟೈತೆ. ನಾನು ಮೊದಲು ಹೇಳ್ದೆ ಅಣ್ಣ, ಹುಡುಗರನ್ನ ತೋಟದಲ್ಲಿ ಕೆಲಸ ಮಾಡಿ ಹುಡುಗರನ್ನ ವಿದ್ಯಾಭ್ಯಾಸಕ್ಕೆ ನಾನು ಹಾಕ್ತೀನಿ ಅಂತ ಅಣ್ಣಗೆ ಹೇಳ್ದೆ. ಕೇಳಲಿಲ್ಲ ಇವ್ರನ್ನ. ಕೇಳಿಬೇಕಾದ್ರೆ ಎದುರುಗಡೆ ಹೇಳ್ದೆ ನಾನು. ಇವ್ರು 2 ವರ್ಷದಿಂದ ಇಲ್ಲೇ ಅವರಣ ಹೋಗ್ತಿಲ್ಲ, ವಿದ್ಯಾಭ್ಯಾಸ ಆಗೋಯ್ತಣ್ಣ. ಓದ್ತೇನೋ? ಎಷ್ಟನೇ ಕ್ಲಾಸ್ ಓದಿದ್ದೀಗ? 3 ಓದಿದ್ಯಾ? ಓದ್ಸ ಕಳಿಸ್ತೇನೆ. ಆಯ್ತು, ಇನ್ನೊಂದು ವಾರ ಬಿಟ್ಕೊಂಡು ಜಾತ್ರೆ ಆದ್ಮೇಲೆ ನಾನು ಮೀಟ್ ಮಾಡಿ. ಅಣ್ಣ ಒಂದು 10th ಓದವನೇ. ಸರಿ, ಈಗ ಒಬ್ಬನ ಅಂತ ಇಬ್ಬರು ತೊಳೆದಾಲ ಯಾರೋ ಒಬ್ಬನ ರೆಡಿ ಮಾಡ್ತೀವಿ. ಏನಮ್ಮ ಕರ್ಕೊಂಡು ಹೋಗಿ ಅಂತಂದ್ರೆ ಅವ್ನಿಗೆ ಒಳ್ಳೆ ಭವಿಷ್ಯ ರೂಪಿಸ್ಕೊಡ್ತೀವಿ. ಹಂಗಾರೆ ಈ ಕಸ ಕಡ್ಡಿ ಮಣ್ಣು ಕಸಿ ಎಲ್ಲ ನೀವೇ ಗುಡಿಸ್ಕೋಬೇಕು. ನಾವು ಇಲ್ಲ ಬಸ್ತಾರ ನಾವು ಕ್ಲೀನ್ ಮಾಡ್ಬೇಕಣ್ಣ, ಇಲ್ಲಾಂದ್ರೆ ಅವ್ರು ಕ್ಲೀನ್ ಮಾಡ್ಕೋಬೇಕು. ಮಿಕ್ತಾರೆ ಯಾರು ಮಾಡಲ್ಲ. ಅವ್ರು ಕೇಳಿದ್ರೆ ನಮ್ಗೆ ಸಂಬಳ ಕೊಟ್ಟಿಲ್ಲ, ನಮ್ಗೆ ಪೇಮೆಂಟ್ ಹಾಕಿಲ್ಲ, ನಮ್ಗೆ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಮಿಕ್ತಾರೆ ನಾವೇ ಮಾಡ್ಕೋಬೇಕು. ಗೊತ್ತವ್ರೆ ಅಂದಾಗ ಅವಾಗ ಮಿಂಚಿಸ್ತಾರೆ ಅಷ್ಟೇ ಇದನ್ನ ನೋಟನ್ನ. ಅಂತದಕ್ಕ ಇಲ್ಲ ಅಣ್ಣ. ನಮ್ಮವು ಬಸ್ಗಳು 3 ದಿವಸ ಇರ್ತವೆ, 4 ದಿವಸ ಇರಲ್ಲ ಅಣ್ಣ. ನಾವು ಇಲ್ಲಿ ಬಸ್ಗಳು ಆಲ್ಟ್ ಮಾಡಿದ್ರೆ ಮಾತ್ರ ನಾವು ಕ್ಲೀನ್ ಮಾಡ್ತೀವಿ. ಇಲ್ಲ ಆಲ್ಟ್ ಆಗಲಿಲ್ಲ ಅಂತಾರೆ ಪಾಪ, ಇವರು ಕ್ಲೀನ್ ಮಾಡಲ್ಲ, ಅವರು ಕ್ಲೀನ್ ಮಾಡಲ್ಲ. ಇವ್ರಿಗೆ ಎಷ್ಟು ಬೇಕು ಅಷ್ಟು ಜಾಸ್ತಿ ಮಾಡಿಸ್ಕೊತಾರೆ, ಆರಾಗಿ ಮಲಿಕತ್ತಾರೆ. ರೀಸಸ್ಗೆ ಲ್ಯಾಟ್ರಿನ್ ಎಲ್ಲ ಇರ್ತೀವಿ, ಬಾತ್ರೂಮ್ ಸರ್ಕಾರದಿಂದ ಸ್ವಂತ. ಸರ್ಕಾರಕ್ಕೆ 5 ರೂಪಾಯಿ ಇಲ್ಲೇ ಪಕ್ಕದಲ್ಲ 5 ರೂಪಾಯಿ ಕೊಟ್ಟು ನೀವು ಸ್ವಚ್ಛಾಲಯಕ್ಕೆ ಹೋಗೋದು. ನೀವು ದುಡಿಮೆನೇ ಇಲ್ಲಲ್ಲ. ಈಗ ಎಲ್ಲರಿಗೂ ಇದೇ ದುಡ್ಡು ಬಂದು 20 ರೂಪಾಯಿ ಆಯ್ತಲ್ಲ ದಿನ. ಹೆಂಗೆ? ನಾನು ಕೆಲ್ಸಕ್ಕೆ ಹೋಗ್ತೀನಿ. ಆಯ್ತಪ್ಪ, 3 ಜನ ಆದ್ರೂ 15 ರೂಪಾಯಿ 2 ಸಾರಿ ಹೋದ್ರೆ 30 ರೂಪಾಯಿ. ಹಿಂಗೆ ಹೇಳು, ಜೀವನ ಮಾಡಬೇಕಾದ್ರೆ ಈಗ ರೀಸಸ್ಗೆ ಕಾಕಸ್ಕೋಕ್ಕೆ ನೀರಿಗೆ ನೀನು ಮಕ್ಕಳುಗಳಿಗೆ ಇಷ್ಟೊಂದು ದುಡ್ಡು ಕಟ್ಟಬೇಕಾದ್ರೆ ಮತ್ತೆ ಇಲ್ಲಿ ಅನುಕೂಲ ಏನಿದೆ? ಅನುಕೂಲ ಏನೂ ಇಲ್ಲ. ಈ ಥರ ಪರಿಸ್ಥಿತಿ ಇದೆ. ಅಲ್ಲಿ ಯಾವಾಗಾದ್ರು ಶಾಸಕರು ಕೇಳಿದ್ದೀರಾ? ಶಾಸಕರು ಹೆಸರೇ ಬಂದಿರು ಹೇಳಿದ್ದೀವಿ. ಏನಂದ್ರು? ಈ ಥರ ಪರಿಸ್ಥಿತಿ ಅಂತ ನೋಡ್ತೀವಿ ಅಂತಾರೆ ಅಷ್ಟೇ. ಅಲ್ಲಿ ಬಂದಿರಾಗ ಸ್ವಾತಂತ್ರ್ಯ ದಿನಕ್ಕೆ ಬಂದಾಗ ಕಂಡೆ. ಆಮೇಲೆ ನೀವು ಒಂದು ಫಂಕ್ಷನಿಗೆ ಬಂದಿರಲ್ಲ, ಅವಾಗ ನೀವು ಹೋದ್ರೆ ತಿರ್ಗಾ ಆಮೇಲೆ ಅವ್ರು ಕಂಡಾಗ 3 ಸಲ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಬಾಲಕೃಷ್ಣಪ್ಪ. ಸರಿ, ಬಂದಾಗ ನೋಡೋಣ, ಅವರು ಅರಣ್ಗೆ ಯಾವ್ದಾರ ಒಂದು ಕೊಡಿಸ್ತೀನಿ, ದೇವರಾಜ್ ಅಂತ ಅವರಲ್ಲ ಅವ್ರು ಅಸ್ಟೆಂಟು, ನೋಡೋಣ ವ್ಯವಸ್ಥೆ ಮಾಡ್ತೀನಿ ಕಣಪ್ಪ ಅಂತ ಹೇಳೋದು. 2 ದಿನ ಬೇಕು ವ್ಯವಸ್ಥೆ ಮಾಡೋಕ್ಕೆ. ಆಗಲ್ಲ ಬೇಡ ಅವ್ರ ಕೈಲಿ. ಆಗಲ್ಲ ಬಿಡ್ರಿ. ಅಲ್ಲಪ್ಪ, ಶಾಸಕರಾಗಿ ಒಂದು ಒಳ್ಳೇದು ಮಾಡೋಕ್ಕೆ ಎಷ್ಟು ದಿನ ಬೇಕಪ್ಪ? ಅದನ್ನ ಮಾತ್ರ ಬರ್ತಾರೆ. ಅರ್ಥ ಮಾಡ್ಕೊಂಡು ಮಾಡೋದು. ಇದು ಸ್ಕೂಲ್ ಬರ್ತಾಗಿರೋ ಸ್ಕೂಲ್ ಖಾಲಿ ಐತೆ, ನೋಡೋಣ ಅದನ್ನು ಮಾಡೋಣ. ಏನು ಹೆಸರು? ಶಿವಕುಮಾರ್. ನಿನ್ನ ಹೆಸರು? ಚಿಕ್ಕಣ್ಣ. ಚಿಕ್ಕಣ್ಣ. ಅವನ ಹೆಸರು? ಅವನ ಹೆಸರು ಮೂರ್ತಿ. ಆಯ್ತು.
ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಓದಿರೋದು ಕನ್ನಡ. ಮಾತ್ರ ಸುಮ್ಕಣ್ಣ. ಏನೋ ಕಸ ಗುಡ್ಸಕ್ಕೆ ಹೇಳ್ತಾರ ದುಡ್ಡು, ಎಷ್ಟು ಕೇಳ್ತಾರ ದುಡ್ಡು? ಕಸ ಗುಡ್ಸಕ್ಕೆ ಎಷ್ಟು ಕೇಳ್ತಾರ ದುಡ್ಡು? ದುಡ್ಡನ್ನ ಕೊಟ್ಟಿಲ್ಲ ಅದಕ್ಕೆ ಗುಡ್ಸಲ್ಲ ನಾವು ಅಂತ. ಅಂದ್ರೆ ಸಂಬಳ ಕೊಟ್ಟಿಲ್ಲ ನಾವು ಗುಡ್ಸಲ್ಲ ಅಂತ. ಮಾಗಡಿಲಿ ದರಿದ್ರ ಬಂದಂತ ಕ್ಲೀನ್ ಮಾಡ್ಬಿಡೋಣ. ನೀರ್ ಮಾತ್ರ ಸಿಕ್ಕಾಪಟ್ಟೆ ಬರ್ತದೆ. ಶಾಂತಿ ಕೊಡೋದು ಏನಿಲ್ಲ ಸೆಲೆಕ್ಷನ್ ಇಲ್ಲ, ಎಲ್ಲ ಸುತ್ತೋಗ್ತದೆ. 6 ವರ್ಷ ಆಯ್ತು ನಾನು ನೋಡ್ರಿ ಅದು ಖಾಸಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಕುಡಿಯುವ ನೀರಿಗಾಗಿ ದಾನಿಗಳು ಒಂದು ವಾಟರ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಒಳಗಡೆ ಟ್ಯಾಂಕ್ ಇದೆ, ಶುದ್ಧೀಕರಣ ಮಾಡುವಂತ ಮಿಷನ್ ಇದೆ. ಇಲ್ಲಿ ಒಂದು 12ಕ್ಕೆ 12 ಜಾಗವನ್ನ ನಿಗದಿ ಮಾಡಿ ಇಲ್ಲಿ ಮಾಗಡಿಗೆ ಬಂದಂತವ್ರು, ಬಸ್ ಹಿಡಿದಂತವ್ರು ಅಥವಾ ಬಸ್ ಅಲ್ಲಿ ಹೋಗುವಂತವ್ರು ಬಾಯಾರಿಕೆ ಆದಾಗ ನೀರು ಕುಡಿಯುತ್ತ ಮಾಡುವಂತ ಇದೊಂದು ಕೇಂದ್ರ. ಆದರೆ ಇವತ್ತು ನೋಡಿ, ಇದು ಇವತ್ತಿನ ಈ ನೀರಿನ ಕೇಂದ್ರದ ಅವ್ಯವಸ್ಥೆ. ಇದನ್ನ ನೋಡಿದಾಗ ಸ್ವಲ್ಪ ವಾಮಿಟ್ ಬರಲ್ಲ? ವಾಮಿಟ್ ಬರ್ತದೆ. ಬಂದಿದೆ ಆಗ ನಿಂತೋಗಿದ್ದು ಇಲ್ಲಿವರೆಗೂ ಪುರಸಭೆಯರಾಗ್ಲಿ, ಇಲ್ಲಿ ಜನಪ್ರತಿನಿಧಿಗಳಾಗ್ಲಿ, ಶಾಸಕರಾಗ್ಲಿ, ಎಂಪಿಗಳಾಗ್ಲಿ ಇಲ್ಲಿನ ಕಷ್ಟವನ್ನ ಕೇಳೋದಕ್ಕೆ ಯಾರೂ ಮುಂದೆ ಬಂದಿಲ್ಲ. ಈ ಭಾಗದಲ್ಲಿ ಕಸವನ್ನ ಗುಡಿಸ್ತಾ ಇಲ್ಲ. ಇಲ್ಲಿ ಅನಾಥರು ಅಂದ್ರೆ ಯಾರು ಗೊತ್ತಿಲ್ಲದಂತ ಬಂದಂತ ಜನ ಇವತ್ತು ರಿಸಸ್ಗೆ ಹೋಗ್ಬೇಕು, ಲ್ಯಾಟ್ರಿನ್ ಹೋಗ್ಬೇಕು ಅಂದ್ರೆ 5 ರೂಪಾಯಿ ಕೊಟ್ಟು ಅವರು ಇವತ್ತು ದಿನನಿತ್ಯದ ಶೌಚಾಲಯಕ್ಕೆ ಹೋಗುವಂತ ಒಂದು ಕಾರ್ಯಕ್ರಮ ಇಲ್ಲಾಗಿದೆ. ಇದೆಲ್ಲ ನೋಡಿದಾಗ ಇದು ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರಂತ ಹೆಸರು ಗಳಿಸಿದಂತ ಊರು ಇಂತ ಒಂದು ಕಿತ್ತೋ ಜಾಗ ಆಗಿದೆ ಅಂತ ಹೇಳಿದ್ರೆ ನಗಬೇಕಾ, ಅಳಿಬೇಕಾ? ಇಲ್ಲ, ಎಲ್ಲ ನೀವೇ ನೋಡ್ತೀರಿ. ನೀವೇನು ಪ್ರಶಂಸೆ ಕೊಡ್ತೀರಾ, ಏನ್ ಈಗ ಆದೇಶ ಕೊಡ್ತೀರಾ, ಯಾವ ರೀತಿ ಮುಗಿತೀರಾ, ಯಾವ ರೀತಿ ತಿದಿತೀರಾ, ಎಲ್ಲ ನೀವೇ ಕೊಡ್ತಿದ್ದು. ಇನ್ನು ಮುಂದೆ ನೋಡ. ಇದಕ್ಕೆ ನೀರಿದು ಈಗ ಖಾಸಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವೇನು ಆ ನೀರಿನ ಘಟಕಗಳನ್ನ ನೋಡಿದೀವಿ. ನೋಡಿ, ಈ ಘಟಕದಿಂದ ನೀರನ್ನ ಇಲ್ಲಿಂದ ಅಲ್ಲಿಗೆ ಸಪ್ಲೈ ಆಗ್ಬೇಕು. ಅದಾದ ನಂತರ ಸಾರ್ವಜನಿಕರಿಗೆ ನೀರು ಕುಡಿಯಲಿಕ್ಕೆ ಉಪಯುಕ್ತವಾಗಬೇಕು. ಆದ್ರೆ 7 ವರ್ಷದಿಂದ ಈ ನೀರು ಕೊಳೆತು ನಾರ್ತಾ ಇದೆ. ಒಳಗಡೆ ಮಿಷನ್ ಕೆಟ್ಟಿ ಕೆರೆ ಹಿಡಿದು ನಿಂತೋಗಿದೆ. ಇಲ್ಲಿ ಯಾರಾದರೂ ಕತ್ತಲೆಯಲ್ಲಿ ಬಂದು ಇಲ್ಲಿ ಕಾಲಿಟ್ರೆ ಈ ಟ್ಯಾಂಕ್ ಒಳಗಡೆ ಹೊರಟೋಗ್ತಾರೆ. ಆದ್ರೂ ಪುರಸಭೆಯವರಾಗ್ಲಿ, ಇಲ್ಲಿನ ರಾಜಕಾರಣಿಗಳಾಗ್ಲಿ ಇದರ ಬಗ್ಗೆ ಗಮನ ಹರಿಸಿಲ್ಲ. ಅಂದ್ರೆ ಇವರೆಲ್ಲಾ ಸೇರಿ ಕಿತ್ತೋದು ಪಂಪೆ ಮಾಡ್ತಾವ್ರ ಅಂತ ನಮ್ಗೂ ಸರಿ ಅನಿಸ್ತದೆ. ಪಂಪೆ ಮಾಡ್ಬಿಟ್ಟವ್ರೆ. ಜನ ಎಲ್ಲ ಎಚ್ಚೆತ್ಕೊಂಡು, ಮಾಗಡಿ ಜನ ಇವತ್ತಾದ್ರೂ ನಮ್ಮ ಹಕ್ಕನ್ನ ಕೇಳಬೇಕು ಅಂತ ಯಾವತ್ತು ನೀವು ಮುಂದೆ ಬರಲ್ವೋ, ಮುಂದೊಂದಿನ ಇಡೀ ಕ್ಷೇತ್ರ ಈ ತರ ಅಧ್ವಾನಾಗಿ ಕೇಳೋರು ದಿಕ್ಕಿಲ್ದಂಗಾಗಿ ನಿಮ್ಮ ಅನಾನುಕೂಲಗಳನ್ನ ಹೇಳೋಕ್ಕೂ ಆಗದಂತ ಪರಿಸ್ಥಿತಿಲಿ ನಾವೆಲ್ಲ ನಿರ್ಮಾಣ ಮಾಡ್ತೀವಿ ಅನ್ನೋ ಒಂದು ಮಾತು ಹೇಳ್ತೀನಿ. ನೋಡಿ, ಇವರೆಲ್ಲ ಪಾಪ ಸಾರ್ವಜನಿಕರವಾಗಿ ಬಂದು ಹೇಳ್ತಾರೆ, ನೋಡಿ ಇಷ್ಟೊಂದೇ ಇಲ್ಲಿ ಬೀಸಕ್ ಹೋಗ್ತಾರೆ, ಇಲ್ಲಿ ಕಸ ಇದೆ, ಕಸ ಎತ್ತಿ ಎಷ್ಟೋ ತಿಂಗಳಾಗಿ ಇದನ್ನ ಇಲ್ಲಿ ಇಟ್ಟಿದ್ದಾರೆ. ಕುಡಿಯೋ ನೀರಿನ ಟ್ಯಾಂಕ್ ಪಕ್ಕ ನೋಡಿ, ಇಲ್ಲಿ 70% ಜಾಸ್ತಿ ಆದ್ರೆ ಒಂದು ಬೆಂಕಿ ಹಾಕ್ತಾರೆ. ಸಂಜೆ ಟೈಮು ಚಳಿ ಆದಾಗ ಇದನ್ನ ಬಾಡಿ ಕಾಯಿಸ್ಕೊತಾರೆ. ಮನುಷ್ಯನ ಇದನ್ನ ಬಾಡಿಯನ್ನ ಕಾಯಿಸ್ಕೊತಾರೆ. ಇದು ಇವತ್ತು ನಮ್ಮ ಮಾಗಡಿ ಪಟ್ಟಣದ ಕೋಟೆ ಮೇಲೆ ಕಂದಕವನ್ನ ಮುಚ್ಚಿ ಬಸ್ ಸ್ಟ್ಯಾಂಡ್ ಮಾಡಿ ಸಾರ್ವಜನಿಕ ಕೊಟ್ಟಂತ ಈ ಒಂದು ಸ್ಥಳನೂ ಸಹ ಇವತ್ತು ದಿಕ್ಕು ದೆಸೆ ಇಲ್ಲದೆ, ಕೇಳೋರಿಲ್ದೆ ಹೇಳೋರಿಲ್ದಂಗೆ ಈ ಒಂದು ಕ್ಷೇತ್ರ ಏನಾಗಿದೆ, ದಿವಾಳಿ ಆಗ್ತಾ ಇದೆ. ಏನಾಗ್ತಾ ಇದೆ? ಇದೆಲ್ಲ ನೋಡಿದಾಗ ಮಾಗಡಿ ಕ್ಷೇತ್ರ ದಿವಾಳಿ ಆಗ್ತಾ ಇರೋದಕ್ಕೆ ಇವೆಲ್ಲ ಸಾಕ್ಷಿ. ಪಾಪ ಈ ಪುಣ್ಯಾತ್ಮರೆಲ್ಲ ಬಂದು ಹೇಳ್ತಾರೆ, ಸಾರ್ ಹಿಂಗಾಗೋಗಿದೆ, 9 ವರ್ಷ ಆಯ್ತು,
ನಾವ್ ಯಾರು ಕೇಳಿದ್ರು ಏನು ಮಾಡಿಲ್ಲ, ಅದು ಬಿದ್ದೋದ್ರೆ ಪತ್ರ ಕೇಳೋರಿಲ್ಲ, ಇಲ್ಲಿ ಕುಡಿಯಕ್ ನೀರಿಲ್ಲ, ಇವತ್ತು ರೇಷನ್ಗೆ ಬಾತ್ರೂಮ್ ಹೋದ್ರೆ 5 ರೂಪಾಯಿ ಮಕ್ಕಳು ಕೊಟ್ಟು ಹೋಗ್ಬೇಕು, ನಮ್ಗೆ ದುಡಿಮೆನೇ ಇಲ್ಲ, ನಮ್ ಬದುಕು ಪೂರ ಬಟ್ಟೆ ಆಗಿದೆ. ಕೆಂಪೇಗೌಡರ ನಾಡಲ್ಲಿ ಇವತ್ತು ತಿನ್ನಕ್ ಅನ್ನ ಇದ್ದಿರೋಂಥ ಪರಿಸ್ಥಿತಿ ಇಲ್ಲ, ಅವ್ರು ಕಷ್ಟ ಹೇಳ್ಕೊತಾ ಇತ್ತು ಅಂತ ಹೇಳಿದಾಗ ಮನಸ್ಸಿಗೆ ನೋವು ಆಗ್ತದೆ. ಹೇಳಕ್ಕಾಗಲ್ಲ. ಇದು ನೀವೇ ನಿಂತ್ಕೊಂಡು ಆ ಮುನ್ಸಿಪಲ್ ಶಾಸಕರು ಮಾಡ್ಸಲ್ಲ, ನಿಮ್ಗೆ ಕನ್ಫರ್ಮ್ ಮಾಡಲ್ಲ ಮಾಡಿಸ್ಕೊಡಿ. ಮಾಡಲ್ಲ, ನಾವ್ ಏನ್ ಬೇಕಾದ್ರೆ ಹೇಳ್ತೀವಿ. ಮಾಡಂಗಿದ್ರೆ ಇಷ್ಟು ದಿನ ಬೇಕಾಯ್ತು ಅಣ್ಣ ಮಾಡಕ್ಕೆ. ಇದಕ್ಕೆ ಅರ್ಜಿ ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಅರ್ಜಿ ಕೊಟ್ಟಿದ್ದಾಗದೆ ಈಗ ನಮ್ಮಂತವರೆಲ್ಲ ನಿಮ್ಮ ಮಾತಿಗೆ ಕಿಮ್ಮತ್ತಿಲ್ಲ. ಏನ್ ಮಾಡೋದು ಅವ್ರು ಏನ್ ಮಾಡ್ತಾರೆ ಅದೇ ಸರಿ. ಆಗ್ಲಿ, ಇನ್ನೊಂದು 15-20 ರೆಡಿ ಮಾಡಿಸ್ತೀನಿ. ಮಾಗಡಿಯ ಖಾಸಗಿ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಅಲ್ಲಿ ಬಾವಿ ಇದೆ, ಅಲ್ಲಿ ಕುಡಿಯುವ ಟ್ಯಾಂಕ್ ಇದೆ, ಎಲ್ಲವೂ ಹಾಳಾಗಿದೆ. ನೋಡು, ಸ್ವಚ್ಛ ಭಾರತ ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ ಅಂದ್ರೆ ಏನು ಅಂದ್ರೆ ನಾವೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ಬಹಳ ಅಚ್ಚುಕಟ್ಟಾಗಿ ಮುಂದಕ್ಕೆ ಹೋಗ್ತೀವಿ ಅಂತ. ಪುರಸಭೆ ಮಾಗಡಿ ಇಲ್ಲಿ ಸತ್ಯಮೇವ ಜಯತೆ ಅಂದ್ರೆ ಯಾವುದು ಅಡ್ಡಿಯಾತಂಕಗಳೆಲ್ಲ ಸುಗಮವಾಗಿ ಮಾಗಡಿ ಸಮೃದ್ಧಿಯಾಗಿದೆ ಅನ್ನುವಂತ ಸಂದೇಶವನ್ನು ಇಲ್ಲಿ ಕೊಡ್ತಾರೆ. ಇದರ ಕೆಳಗಡೆ ನೋಡಿ ನೋಡಿ ಕಸ ನೋಡಿ, ಇದನ್ನ ತುಂಬಿದ್ದಾರೆ. ಸ್ವಚ್ಛ ಭಾರತದ ಕೆಳಭಾಗದಲ್ಲಿ ಕಸವನ್ನ ತುಂಬಿದ್ದಾರೆ, ಇದರಲ್ಲೂ ತುಂಬಿದ್ದಾರೆ. ಅದರ ಜೊತೆಯಲ್ಲಿ ನೋಡಿ ಇದೆಲ್ಲ ಸುಟ್ಟಿ ಕಕ್ಕಸ್ಸು ರೀಸಸ್ಸು ಎಲ್ಲವನ್ನ ಮಾಡಿ ಅಧ್ವಾನ ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ನೋಡು ಟೀ ಸ್ಟಾಲ್ ಇದೆ, ಅವರು ಸಹ ಕುಡಿದವರೆಲ್ಲ ಇಲ್ಲಿ ಲೋಟನ್ನು ಹಾಕ್ತಾರೆ. ಇದು ಒಟ್ಟಲ್ಲಿ ಹಾಳಾದ ಕೊಂಪೆ ತರ ಕಾಣ್ತಾ ಇದೆ ಮಾಗಡಿ ಕ್ಷೇತ್ರ ಅನ್ನೋದು ಸಂಶಯ ಇಲ್ಲ. ಇದೆಲ್ಲ ನೋಡಿದಾಗ ಅಲ್ಲ, ನಿನ್ ಮೇಲೆ ನಮ್ ಕಂಪ್ಲೇಂಟ್ ಇಲ್ಲ, ನಿನ್ ಮೇಲೆ ಏನ್ ಕಂಪ್ಲೇಂಟ್ ಇಲ್ಲ. ಅವ್ರು ಮುನ್ಸಿಪಲ್ ಅವ್ರು ಕಟ್ಕೋತಾರೆ, ನಾನು ಈ ಕಸನೇ ಬಿಡಿಸೋಂತಲ್ಲ, ಹೆಂಗೆ ಇದು? ನಾವು ಬೆಳಗ್ಗೆ ಹೊತ್ತು ಬಂದು ಹೇಳ್ದಾಗ ಬಿಡಿಸ್ತಾರೆ. ಇಲ್ಲ ನೀವ್ ಒಂದ್ ಹೇಳ್ಬೇಕು ಬಿಡಿಸೋದು, ಇಲ್ಲ ಇಲ್ಲ. ಆಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ನಾವು ಗುಡ್ಸಿ 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 ಅಂತ ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ಒಳಗೆ ವಾರಕ್ಕೆ ಒಂದ್ಸಲ ಯಾರು ಕ್ಲೀನ್ ಮಾಡಿ ಜನ ಕೂತ್ಕೊಳ್ತಾರೆ. ಮತ್ತೆ ಮಾಗಡಿ ಬಂದವ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದವ್ರ ಕಥೆ ಏನು? ನಾವು ಮಾಡಿದಾಗ ನಾವೆಲ್ಲ ಸೇರ್ ಕೊಡ್ತೀವಿ, ಟ್ಯಾಂಕರ್ ನೀರು ತರ್ಸ್ಕೊಳ್ತೀವಿ. ಅಣ್ಣ ಕೆಲವ್ರು ಮನೆ ಕಣಕ್ಕೆ ಜಾಗ ಮಾಡ್ಕೊಬಿಡೋರು ಅಲ್ಲಿ. ಆಮೇಲೆ ಇದಕ್ಕೆ ಚಾಮುಂಡೇಶ್ವರಿ ದಸರಾ ಮಾಡೋದು ಕ್ಲೀನ್ ಮಾಡಲ್ಲ, ನಾವೇ ಟ್ಯಾಂಕರ್ ನೀರ್ ತರ್ಬೇಕು, ನಾವೇ ತೊಳ್ಕೋಬೇಕಲ್ಲ. ಇವತ್ತು ಅವರು ಏನ್ ಹೇಳೋದು ಕೊಡಲ್ಲ, ಯಾರು ಹೇಳೋದು ಕೊಡಲ್ಲ. ಚೀಫ್ ಆಫೀಸರ್ ಬರ್ತಾರಲ್ಲ ಅವ್ರು ಹೇಳೋದು ಯಾರು ಮುಗಿಸೋದೇ ಚೀಫ್ ಆಫೀಸರ್ ತಲೆಗೆ ಏನ್ ಯಾರು. ಮತ್ತೆ ಜನರ ಆರೋಗ್ಯ ಏನದೇ ಯಾರು ಹೋಯ್ತಾರೆ ಇಲ್ಲಿಂದ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಆಗೋದಲ್ಲ. ಅಲ್ಲಿ ಏನಾಗಿಲ್ಲ, ಸೀಟ ಮೇಲ್ಪಟ್ಟಾಗೋದು. ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಇಲ್ಲ, ಅಲ್ಲೂ ಸೊಳ್ಳೆ ವಿಪರೀತ. ಒಂದು ಆಂಬುಲೆನ್ಸ್ ಆಮೇಲೆ ಅಲ್ಲೂ ಅಷ್ಟೇ ಅಣ್ಣ, ನಾವು ಮಾರ್ಕೊಂಡು ಅಲ್ಲಿ ಅವ್ರ ಕ್ರಾಸಿಂಗ್ ಒಳಗಿಕ್ಕಳಲ್ಲ. ಅವ್ರಿಗೆ ಹೇಳೋರು ಅವ್ರು ಇತ್ತಲ್ಲ, ಯಾರೋ ಅವ್ರಿಗೆ ಎಷ್ಟೇ ಸರಿ ಎಷ್ಟೇ ಇದನ್ ಮಾಡಿದ್ರು ಕೂಡ ಅವ್ರ ಅಂಗಡಿಗಳು ಎತ್ತಲಿಲ್ಲ. ನಾಳೆ ಸರಿ ಹೆಚ್ಚು ಕಮ್ಮಿ ಆದ್ರೂ ಅಲ್ಲಿ ಒಂದು ಎಣ ಬಿದ್ದರೂ ಕೂಡ ಅವ್ರು ಎತ್ತಲ್ಲ. ಯಾರು ಹೇಳಿದ್ರು ಎತ್ತಲ್ಲ, ಅವ್ರು ಭಯ ಭಕ್ತಿನೇ ಇಲ್ಲ ಅವ್ರು.